अपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुर सिद्धवन्द्यं। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। ಶ್ರೀಮನ್ಮಧ್ವಾಚಾರ್ಯರು ಭೂಮಿಯಲ್ಲಿ ಅವತಾರ ಮಾಡಿ ಏನು ಸಾಧನೆ ಮಾಡಿದರು ಅಂತನ್ನೋದನ್ನ ನಾವು ಸ್ವಲ್ಪ ತಿಳ್ಕೋಬೇಕು. ಶ್ರೀಮನ್ಮಧ್ವಾಚಾರ್ಯರು ಭೂಮಿಯಲ್ಲಿ ಅವತಾರ ಮಾಡಿ ಬಹಳ ಪ್ರಮುಖವಾದಂತಹ ಕಾರ್ಯಗಳನ್ನು ಮಾಡಿದರು. ಸಾಮಾಜಿಕವಾಗಿ ಮಾಡಿದರು. ಉಡುಪಿಯಲ್ಲಿ ಕೃಷ್ಣನ ಪ್ರತಿಷ್ಠೆ ಮಾಡಿ ಎಲ್ರಿಗೂ ಕೂಡ ಅವರವರ ಮನಸ್ಸಿದ್ಧಿ ಆಗುವಂತೆ, ಅಭೀಷ್ಟ ಸಿದ್ಧಿ ಆಗುವಂತೆ ಮಾಡಿದರು. ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ. ಅದಕ್ಕೆ ಯಾರ ಹತ್ರವೂ ಕೂಡ ಸಂಗ್ರಹ ಮಾಡಲಿಲ್ಲ ಮಧ್ವಾಚಾರ್ಯರು. ಅವರದ್ದೇ ಒಂದು ಮಠ ಇತ್ತು. ಮಧ್ವಾಚಾರ್ಯರಿಗೆ ಅಂತ ಒಂದು ಮಠ ಮಾಡಿಕೊಂಡಿದ್ರು. ಅವರ ಗುರುಗಳದ್ದು ಒಂದು ಮಠ ಎರಡಿತ್ತು ಆವಾಗ ಉಡುಪಿಯಲ್ಲಿ. ಅನಂತೇಶ್ವರ ದೇವಾಲಯ ಇತ್ತು. ಅನಂತೇಶ್ವರ ದೇವಾಲಯದ ಈ ಕಡೆ ಭಾಗದಲ್ಲಿ ಅಂದರೆ ಪೇಜಾವರ ಮಠ, ಅದುವಾರ ಮಠ ಅದೆಲ್ಲ ಇದೆ. ಆ ಭಾಗದಲ್ಲಿ ಅಚ್ಯುತ ಪ್ರೇಕ್ಷಾಚಾರ್ಯ ಮಠ ಅಂತ ಒಂದು ಮಠ ಇತ್ತು. ಅಚ್ಯುತ ಪ್ರೇಕ್ಷಾಚಾರ್ಯರು ಮಧ್ವಾಚಾರ್ಯರಿಗೆ ಆಶ್ರಮ ಕೊಟ್ಟಂಥ ಗುರುಗಳು. ಅವ್ರದ್ದೊಂದು ಮಠ ಇತ್ತು. ಈಗ ಅದನ್ನು ಭಂಡಾರಿಕೆರೆ ಮಠ ಅಂತ ಕರೀತಾರೆ. ಎದ್ದು ಕಾಣಿಸೋದಿಲ್ಲ ಬೇರೆ ಮಠಗಳಷ್ಟು. ಬಹಳ ಸಣ್ಣ ಮಠ. ಈ ಕಡೆ ಅನಂತೇಶ್ವರ ದೇವಾಲಯ. ಅದರ ಆ ಕಡೆ ಭಾಗದಲ್ಲಿ ಅನಂತೇಶ್ವರ ದೇವಾಲಯದ ಎಡಭಾಗದಲ್ಲಿ ಈಗಿನ ಕೃಷ್ಣದೇವರ ಗುಡಿ ಅಂತ ಏನಿದೆ, ಅದೇ ಮಧ್ವಾಚಾರ್ಯರು ತಮಗೆ ವಾಸ ಮಾಡಲಿಕ್ಕೆ ಮಾಡಿಕೊಂಡಂಥ ಮಠ ಅದು. ಅದಕ್ಕೆ ಇವತ್ತು ಕೂಡ ಉಡುಪಿಗೆ ಹೋದವ್ರು ನೋಡಬಹುದು, ಅಲ್ಲಿ ಕೃಷ್ಣ ದೇವಾಲಯ ಅಂತ ಬೋರ್ಡ್ ಇಲ್ಲ, ಕೃಷ್ಣನ ಗುಡಿ ಅಂತಿಲ್ಲ, ಕೃಷ್ಣ ಮಠ ಅಂತಿದೆ. ಅಲ್ಲೆಲ್ಲ ಹೇಳೋದು ಹಾಗೆ ಕೃಷ್ಣ ಮಠ ಅಂತ. ಯಾರಿಗಾದರೂ ಆಶ್ಚರ್ಯ ಆಗಬೇಕು. 16,108 ಮದುವೆ ಮಾಡಿಕೊಂಡಂಥ ಕೃಷ್ಣನಿಗೆ ಮಠ ಯಾವಾಗ ಬಂತು ಅಂತ. ಅವನು ಸನ್ಯಾಸಿ ಅಲ್ಲ, ಮಠ ಅಲ್ಲ, ಒಂದು ಗುಡಿ. ಆದರೆ ಮಧ್ವಾಚಾರ್ಯರ ಮಠ ಅಂತ ಪ್ರಸಿದ್ಧವಾಗಿತ್ತು. ತಮ್ಮ ಮಠದಲ್ಲೇ ಕೃಷ್ಣನ ಪ್ರತಿಷ್ಠೆ ಮಾಡಿಬಿಟ್ಟು ಅದರ ಸುತ್ತಲೂ 7 ಕೋಣೆಗಳಿದ್ದು. ಮಧ್ವಾಚಾರ್ಯರ ಆ ಕೃಷ್ಣನ ಪ್ರತಿಷ್ಠೆ ಮಾಡಿದ ಮೇಲೆ ಸುತ್ತಲೂ 8 ಕೋಣೆ. ಅದರಲ್ಲಿ ಅಷ್ಟಮಠಗಳ ಸ್ವಾಮಿಗಳ ವಾಸ ಆಗಿತ್ತು ಉಡುಪಿಯಲ್ಲಿ. 8 ಕೋಣೆಗಳಲ್ಲಿ 8 ಜನ ಸ್ವಾಮಿಗಳು ಒಟ್ಟಿಗೆ ಇರ್ತಾ ಇದ್ರು. ಕಾಲಕ್ರಮೇಣ ಶಿಷ್ಯರ ಸಂಖ್ಯೆ ಜಾಸ್ತಿ ಆಯಿತು. ಓದಲಿಕ್ಕೆ ಬಂದ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಯಿತು. ಒಬ್ಬೊಬ್ಬ ಸ್ವಾಮಿಗಳಿಗೆ ಒಂದೊಂದು ರೂಮ್ ಸಾಕಾಗಲಿಲ್ಲ ಅಂತ ಅದನ್ನ ರಥಬೀದಿಯ ಸುತ್ತಲೂ 8 ಮಠ ಕಟ್ಟಿಸಿದವರು ವಾದಿರಾಜ ಸ್ವಾಮಿಗಳು. ವಾದಿರಾಜ ಸ್ವಾಮಿಗಳಿಗೂ ಬಹಳ ದಿವ್ಯ ದೃಷ್ಟಿ, ತುಂಬಾ ದೀರ್ಘಾಲೋಚನೆ ಮಾಡಿದರು. 8 ರೂಮ್ ಸಾಕಾಗೋದಿಲ್ಲ. ಅಧ್ಯಯನ ಮಾಡಲಿಕ್ಕೆ ಬಂದವರಿಗೆ ಚೆನ್ನಾಗಿ ಅಧ್ಯಯನ ಆಗಬೇಕು, ವೇದಾಂತ ಅಧ್ಯಯನ ಆಗಬೇಕು, ಉಪನಿಷತ್ತು, ಗೀತೆ, ಮಹಾಭಾರತ ಇದೆಲ್ಲ ಅಧ್ಯಯನ ಆಗಬೇಕು ಅಂತ 8 ಮಠಗಳನ್ನು ನಿರ್ಮಾಣ ಮಾಡಿದವರು ವಾದಿರಾಜ ಸ್ವಾಮಿಗಳು. ಮಧ್ಯದಲ್ಲಿ ಆ ಕಡೆ ಇದ್ದದ್ದು ಮೂಲತಃ ಮಧ್ವಾಚಾರ್ಯ ಮಠ, ಅದು ಕೃಷ್ಣ ಮಠ ಆಗೋಯ್ತು. ಅದು ಕೃಷ್ಣನ ಇದು. ಈಗೆಲ್ಲ ರೂಮ್ಗಳೆಲ್ಲ ಹೋಗಿ ಚಂದ್ರಶಾಲೆ, ಸೂರ್ಯಶಾಲೆ ಅಂತೆಲ್ಲ ಬಂದಿದೆ. ಹೀಗೆ ಮಧ್ವಾಚಾರ್ಯರು ಮಾಡಿದ ಕೆಲಸಗಳಲ್ಲಿ ತಮ್ಮ ಮಠವನ್ನೇ ದೇವಾಲಯಕ್ಕೆ ಬಿಟ್ಟುಕೊಟ್ರು, ಮಂದಿರವನ್ನಾಗಿ ಮಾಡಿದರು. ಪ್ರತ್ಯೇಕ ಎಲ್ಲಿ ಜಾಗ ಹುಡುಕಿ ಕಟ್ಟೋದು ಅಂತ ಮಠವನ್ನ ಮಂದಿರ ಮಾಡಿದವರು ಅವರು. ಆಸೇತು ಹಿಮಾಚಲ ಸಂಚಾರ ಮಾಡಿದರು. ಎಲ್ಲ ಕಡೆ ಸಂಚಾರ ಮಾಡಿ
ವಿಷ್ಣು ಭಕ್ತಿಯನ್ನು ಸ್ಥಾಪನೆ ಮಾಡಿದರು. ವಿಷ್ಣು ಸರ್ವೋತ್ತಮ, ಶ್ರೀಹರಿ ಸರ್ವೋತ್ತಮ ಅನ್ನುವಂಥ ತತ್ವವನ್ನು ಎಲ್ಲ ಕಡೆ ಹೇಳ್ತಾ ಹೇಳ್ತಾ ಜನರಲ್ಲಿ ಅದನ್ನು ಮನವರಿಕೆ ಮಾಡಿಕೊಟ್ರು. ಅದಕ್ಕಾಗಿ ಬೇಕಾದಂಥ ಅನೇಕ ಗ್ರಂಥಗಳನ್ನು ಪ್ರಬಲ ವಿದ್ವಾಂಸರೆಲ್ಲ ಇದ್ದರು. ಅವರೂ ಕೂಡ ಹರಿಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಬೇಕು. ಅದಕ್ಕೋಸ್ಕರ ಅವರಿಗೋಸ್ಕರ ಪ್ರೌಢ ಗ್ರಂಥಗಳನ್ನು ರಚನೆ ಮಾಡಿದರು. ಬೇರೆ ಬೇರೆ ಇತಿಹಾಸಗಳನ್ನು ಮಾಡಿದ್ದಾರೆ. ಶ್ರೀಮುಷ್ಣ ಅಂತಿದೆ ಒಂದು ಕ್ಷೇತ್ರ. ಶ್ರೀಮುಷ್ಣಕ್ಕೆ ಮಧ್ವಾಚಾರ್ಯರು ಹೋದಾಗ ಒಬ್ಬ ಗರ್ಭಿಣಿ ಹೆಣ್ಣು ಮಗಳು ತನ್ನ ಮನೆಗೆ ನೀರು ತರಬೇಕು. ಆವಾಗ ಈ ನಳ್ಳಿ, ಮನೆಗೆ ನಳ್ಳಿ, ಗಲ್ಲಿಗೆ ನಳ್ಳಿ ಇವೆಲ್ಲ ಇದ್ದಿಲ್ಲ. ಎಲ್ಲೋ ಊರು ಬಾವಿ ಅಂತ ಒಂದು ಬಾವಿ, ಅಲ್ಲಿಂದ ನೀರು ತರಬೇಕು. ಗರ್ಭಿಣಿ ಹೆಣ್ಣು ಮಗಳು, ಮನೆಯಲ್ಲಿ ಯಾರೂ ಇದ್ದಿಲ್ಲ ಅಂತ ಕಾಣ್ತದೆ. ಅಷ್ಟು ದೂರದಿಂದ ನೀರು ತರುವಾಗ ಆಯಾಸ ಪಡ್ತಾ ಇದ್ದಾಳೆ. ಮಧ್ವಾಚಾರ್ಯರು ಪಾದ ಸಂಚಾರಿಗಳಾಗಿ ಎಲ್ಲ ಕಡೆ ಸಂಚಾರ ಮಾಡ್ತಿದ್ರು. ಅಲ್ಲಿ ನೋಡಿದ್ರು ಆ ಹೆಣ್ಣು ಮಗಳನ್ನ. ಒಂದು ಕಡೆ ಹೊಟ್ಟೆಯಲ್ಲಿ ಭಾರ, ಸೊಂಟದಲ್ಲಿ ಕೊಡದ ಭಾರ, ತಲೆ ಮೇಲೆ ಒಂದು ಕೊಡ, ಇಷ್ಟೆಲ್ಲ ಹೊತ್ತುಕೊಂಡು ಹೇಗೆ ಬರಬೇಕು ಅಂತ ಅನಿಸ್ತು. ದಂಡತೀರ್ಥ ಅಂತ ಒಂದು ತೀರ್ಥ ಮಾಡಿಬಿಟ್ಟು ದಂಡದಿಂದ ಗೆರೆ ಹಾಕಿ ಇಲ್ಲಿ ತೋಡ್ರಿ ಬೇಕಾದಷ್ಟು ನೀರು ಬರ್ತದೆ ಅಂತ. ಶ್ರೀಮುಷ್ಣಕ್ಕೆ ಹೋದವರೆಲ್ಲ ನೋಡಬಹುದು ದಂಡತೀರ್ಥವನ್ನ. ಭೂಮಿ ಲೆವೆಲ್ಲಿಗೆ ನೀರಿರ್ತದೆ. ಭೂಮಿ ಲೆವೆಲ್ಲಿಗೆ ನೀರು ಯಾವಾಗ ಹೋದ್ರೂ ಅಷ್ಟು ನೀರು ಇರ್ತದೆ. ಅಲ್ಲೊಂದು ಅಷ್ಟು ಮಾಡಿದ್ರು. ಆಮೇಲೆ ಸತ್ಯ ಪ್ರಮೋದ ತೀರ್ಥರು ಉತ್ತರಾದಿ ಮಠದವರು ಅಲ್ಲೊಂದು ಪ್ರಾಣದೇವರ ಗುಡಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಸ್ನಾನ ಮಾಡಿ ಆನ್ಹಿಕಾದಿಗಳನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ. ಹೀಗೆ ಮಧ್ವಾಚಾರ್ಯರು ಕೆರೆ ಬಾವಿಗಳನ್ನು ತೋಡಿಸಿದ್ರು. ತಮ್ಮ ಗುರುಕುಲ ವಾಸ ಮಾಡುವಾಗ ತೋಟಂತಿಲ್ಲಾಯರು ಅಂತ ಗುರುಗಳಿದ್ರು. ಅವರ ಮನೆಯಲ್ಲಿ ನೀರಿಗೆ ಬರ, ಬಹಳ ಕಷ್ಟಪಡ್ತಾ ಇದ್ರು. ಬಹಳ ಜನ ಹುಡುಗರು, ಅಷ್ಟು ಜನರಿಗೆ ವಿದ್ಯಾರ್ಥಿಗಳಿಗೆಲ್ಲ ನೀರಾಗಬೇಕು. ಗುರುಕುಲ ವಾಸ ಮಾಡುವಾಗ ಅಲ್ಲೊಂದು ದಂಡತೀರ್ಥ ಅಂತ ಮಾಡಿದ್ದಾರೆ. ಇವತ್ತು ಪರ್ಯಾಯ ಕೂಡುವ ಸ್ವಾಮಿಗಳೆಲ್ಲ ಆ ದಂಡತೀರ್ಥದಲ್ಲಿ, ಶ್ರೀಮುಷ್ಣದ್ದಲ್ಲ, ಉಡುಪಿ ಹತ್ತಿರ ಗುರುಕುಲ ವಾಸ ಮಾಡುವಾಗ ಮಾಡಿದ ದಂಡತೀರ್ಥ ಅಂತ ಸ್ವಲ್ಪ ಉಡುಪಿಯಿಂದ ದೂರ ಇದೆ. ಅಲ್ಲಿ ಸ್ನಾನ ಮಾಡಿ ಬಂದು ಪರ್ಯಾಯ ಕೂಡಬೇಕು. ಆ ಮುಹೂರ್ತಕ್ಕೆ ಸರಿಯಾಗಿ ಅಲ್ಲಿ ಹೋಗಿ ಅಲ್ಲಿ ಸ್ನಾನ ಮಾಡೇ ಬರಬೇಕು ಅಂತ ಪದ್ಧತಿ. ಇಂಥ ಕೆರೆ ಬಾವಿ ತೋಡಿಸುವ ಕೆಲಸಗಳು. ಇನ್ನೂ ಒಂದು ಅದ್ಭುತವಾಗಿ ಹೇಳ್ತಾರೆ ಮಧ್ವಾಚಾರ್ಯರ ಚರಿತ್ರೆಯಲ್ಲಿ. ಋಷಿಕೇಶಕ್ಕೆ ಹೋಗಿದ್ರಂತೆ. ಋಷಿಕೇಶ ಅಂತ ಹರಿದ್ವಾರ ದಾಟಿ ಒಂದು ಊರು, ಕ್ಷೇತ್ರ. ಅಲ್ಲಿ ಋಷಿಕೇಶ ಕ್ಷೇತ್ರದಲ್ಲಿರುವಾಗ ಒಮ್ಮೆ ಒಬ್ಬ ದೇವಸ್ಥಾನದ ಅಧಿಕಾರಿಗಳು ಬಂದರಂತೆ. ಅದಕ್ಕಿಂತ ಮುಂಚೆ ರುದ್ರದೇವರು ಸ್ವತಃ ಬಂದರಂತೆ. ಬಂದದ್ದನ್ನು ನೋಡಿದ್ದಾರೆ ಶಿಷ್ಯರು. ಬಿಳಿ ಬಣ್ಣ ಅಂಥ ಬಿಳಿ ಬಣ್ಣದ ಮೈ ಬಣ್ಣವುಳ್ಳಂಥ ರುದ್ರದೇವರು ಬಂದರು. ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತಹಾಟಕ ಶ್ರೀ ಜಟಂ ಅಂತಾರೆ ರುದ್ರದೇವರನ್ನ. ಸ್ಫಟಿಕದಂಥ ಮೈಕಾಂತಿ ಅಂಥ ರುದ್ರದೇವರು ಬಂದು ಮಧ್ವಾಚಾರ್ಯರಲ್ಲಿ ನಾಳೆ ನಮ್ಮ ಭಿಕ್ಷಾ ಸ್ವೀಕಾರ ಮಾಡಬೇಕು ಅಂತ ಕೇಳಿದ್ರಂತೆ. ಆಗಲಿ ಅಂತ ಒಪ್ಪಿದ್ರು ಮಧ್ವಾಚಾರ್ಯ. ಆಮೇಲೆ ದಿವಾನರ ಕೆಲಸ, ಎಲ್ಲಿ ಭಿಕ್ಷೆ ಮಾಡಿಸ್ತಾರೆ, ಏನಿದೆ ನೋಡೋಣ ಅಂತ ನೋಡಬೇಕಲ್ಲ, ಅವ್ರ ಹಿಂದೆ ಹೋಗಬೇಕು. ಮಧ್ವಾಚಾರ್ಯರು ಒಪ್ಪಿಗೆ ಕೊಟ್ಟರು. ಅವರು ಮಾಯ ಆಗಿಬಿಟ್ರು. ಅವರು ಎಲ್ಲಿ ಹೋಗಬೇಕು, ಯಾರ ಮನೆ, ಏನೂ ಗೊತ್ತಿಲ್ಲ. ಎಲ್ಲ ಸಿಬ್ಬಂದಿಯವರು ಸುಮ್ಮನೆ ಕೂತಿದ್ದಾರೆ. ಇನ್ಯಾರಾದರೂ ಬರಬಹುದು, ಅವರೇ ಬರಬಹುದು ಅಂತ. ಮರುದಿವಸ ಬೆಳಿಗ್ಗೆ ಅಲ್ಲಿ ಊರಿನಲ್ಲಿ ಋಷಿಕೇಶದಲ್ಲಿ ಒಬ್ಬ ಶಿವ ದೇವಾಲಯದ ಅಧಿಕಾರಿ ಬಂದು ಮಧ್ವಾಚಾರ್ಯ ಹತ್ರ ವಿಜ್ಞಾಪನೆ ಮಾಡಿಕೊಂಡಂತೆ. ನಿನ್ನೆ ರಾತ್ರಿ ನನಗೊಂದು ಕನಸು ಬಿದ್ದಿದೆ. ರುದ್ರದೇವರು ಬಂದು ನಿಮ್ಮನ್ನು ಭೇಟಿಯಾಗಿ ಭಿಕ್ಷೆಗೆ ಒಪ್ಪಿಸ್ಕೊಂಡು ಹೋಗಿದ್ದಾರಂತೆ. ನೀವು ಒಪ್ಪಿದ್ದೀರಂತೆ. ನನಗೆ ರುದ್ರದೇವರು ಕನಸಿನಲ್ಲಿ ಆಜ್ಞೆ ಮಾಡಿದರು, ಎಲ್ಲ ಪದಾರ್ಥಗಳನ್ನು ಕೊಟ್ಟುವ ಅಂತ, ಎಲ್ಲ ತಂದಿದ್ದೇನೆ ಅಂತ ಕೊಟ್ಟು ಹೋದ್ರು. ಹೀಗೆ ಶ್ರೀಮದ್ ಆಚಾರ್ಯರು ಎಂತೆಂಥ ದೇವತೆಗಳಿಂದ ಮಾನ್ಯರಾಗಿದ್ದರು. ಮತ್ತು ಆ ಕಡೆ ಭಾಗದಲ್ಲೇ ಒಂದು ಕಡೆ ಭಿಕ್ಷೆಗೆ ಹೋಗಿದ್ದಾರೆ. ಸುಮಾರು 50 ಜನರು ಅಂತ ನಿರೀಕ್ಷೆ ಮಾಡಿ ಯಜಮಾನ ಅಡಿಗೆ ಮಾಡಿಸಿದ್ನಂತೆ. ಸ್ವಾಮಿಗಳು ಬಂದಿದ್ದಾರೆ ಅಂತ ಹೇಳಿ, ಮಧ್ವಾಚಾರ್ಯ ಬಂದಿದ್ದಾರೆ ಅಂತ ಹೇಳಿ 500 ಜನ ಸೇರಿಬಿಟ್ಟಿದ್ದಾರೆ. 50 ಜನರ ಅಡಿಗೆಯನ್ನು 500 ಜನರಿಗೆ ಹೇಗೆ ಬಡಿಸಬೇಕು? ಮಧ್ವಾಚಾರ್ಯಗೆ ಎಷ್ಟು ದೃಷ್ಟಿ ಅಂದರೆ,
ಪೂಜೆ ಮಾಡುವಾಗಲೂ ಒಂದ್ಸಲ ಆ ಕಡೆ ದೃಷ್ಟಿ ಹಾಕಿದ್ರಂತೆ ಎಷ್ಟು ಜನ ಬಂದಿದ್ದಾರೆ ಅಂತ. 500 ಜನ ಕೂತಿದ್ದಾರೆ ಪೂಜೆಗೆ. ಮಧ್ವಾಚಾರ್ಯರು ಅಂದ್ಕೊಂಡ್ರು 50 ಜನರು ಎಷ್ಟು ಜನ ಅಪ್ಪ ಅಂತ ಕೇಳಿದ್ರಂತೆ. ಮೊದಲು 50 ಅಂತ ಹೇಳಿದ್ದ ಯಜಮಾನ. 500 ಜನ ಸೇರಿದ್ದಾರೆ. ಮಧ್ವಾಚಾರ್ಯ ನೈವೇದ್ಯ ಮಾಡುವಾಗ ದೇವರನ್ನ ಪ್ರಾರ್ಥನೆ ಮಾಡಿದ್ರಂತೆ, ಇದೇ ಅಡಿಗೆ 500 ಜನರಿಗೆ ಆಗಬೇಕು ಅಂತ. 50 ಜನರ ಅಡಿಗೆಯನ್ನು 500 ಜನರು ಊಟ ಮಾಡಿದ್ರಂತೆ. 500 ಜನರು ಊಟ ಮಾಡಿದ್ದಾರೆ. ಯಾರಿಗೂ ಕಡಿಮೆ ಹಾಕಿಲ್ಲ. ಮತ್ತೆ ಕೆಲವು ಕಡೆ ಬರೇ ಸಾರು, ಕೆಲವು ಕಡೆ ಹುಳಿ, ಕೆಲವು ಕಡೆ ಮಜ್ಜಿಗೆ ಮಾತ್ರ ಹಾಕಿ ಮುಗಿಸ್ತಾರೆ. ಅದಲ್ಲ, 500 ಜನರಿಗೂ ಯಥೇಚ್ಛವಾಗಿ ಭೋಜನ ಮಾಡಿಸಿದ್ದಾರೆ. ನಿಸ್ವಾನಾಂ ಕತಿಪಯ ಭಕ್ತಿಯುಕ್ತ ಭಕ್ತಂ ಭಕ್ತಾನಾಂ ವಿಧಿತ ಚತುರ್ಗುಣಂ ದಯಾಲು. ಅಡಿಗೆ ಮಾಡಿದ್ರೆ 4 ಪಟ್ಟು ಜಾಸ್ತಿ ಆಗ್ತಿತ್ತಂತೆ ಮಧ್ವಾಚಾರ್ಯ ನೈವೇದ್ಯ ಮಾಡುವಾಗ. ಕೆಲವರು ಬಡವರ ಮನೆಗೂ ಶ್ರೀಮಂತರು ಕರಿತಿದ್ರಂತೆ. ಬಡವರ ಮನೆಗಾದ್ರೆ ಹೀಗೆ 50 ಜನರಿಗೆ ಅಡಿಗೆ ಮಾಡಿದ್ದನ್ನು 500 ಜನರಿಗೆ ಆಗುವಷ್ಟು ಮಾಡಿಬಿಡೋದು. ಶ್ರೀಮಂತರ ಮನೆಗೆ ಹೋದರೆ 500 ಜನರಿಗೆ ಅಂತ ಮಾಡಿದ್ದು 55 ಜನರಿಗೆ ಖರ್ಚಾಗಬೇಕು. ಹಾಗೆ ಮಾಡ್ತಿದ್ರು. 55 ಜನರಿಗೆ ಖರ್ಚಾಗಬೇಕು. ಯಾಕೆಂದ್ರೆ ಹೇಗಿದ್ರು ಶ್ರೀಮಂತ ಇದ್ದಾನೆ, ಇನ್ನೊಂದಿಷ್ಟು ಮಾಡಿಸಿ ಹಾಕಲಿ, ಸದ್ವಿನಿಯೋಗ ಆಗಲಿ ಅವನ ಹಣ ಅಂತ ಆಚಾರ್ಯ ಭಾವನೆ. ಅದಕ್ಕೆ ಬೇಕು ಅಂತಲೇ 50 ಜನರಿಗೆ ಖರ್ಚಾಗಿಬಿಡ್ತಿತ್ತು. ಮತ್ತೆ ಅಡಿಗೆ ಮಾಡಿಸಲಿ, ಹಣ ಸದ್ವಿನಿಯೋಗ ಆಗಲಿ ಅಂತ. ಇಂಥ ಕಾರ್ಯಗಳನ್ನು ಶ್ರೀಮದಾಚಾರ್ಯರು ಮಾಡ್ತಾ ಜಗತ್ ಪ್ರಸಿದ್ಧರಾಗಿದ್ದಾರೆ. ಬೇಕಾದಷ್ಟು ಅವರ ಚರಿತ್ರೆ ಇದೆ, ಪವಾಡಗಳಿದೆ. ಎಲ್ಲದಕ್ಕಿಂತಲೂ ಬಹಳ ಮುಖ್ಯವಾಗಿ ಅವರು ಮಾಡಿದ್ದು ಮಹಾಭಾರತಕ್ಕೆ ಒಂದು ನಿರ್ಣಯಾತ್ಮಕವಾದ ಗ್ರಂಥ ಬರುತ್ತೆ. ಆಗಿನ ಕಾಲದಲ್ಲಿ ಮಹಾಭಾರತ ಅಂತಂದ್ರೆ ಬಹಳ ಶ್ರೇಷ್ಠವಾದ ಗ್ರಂಥ. ಅದರ ಹೆಸರೇ ಮಹಾಭಾರತ. ಮಹತ್ತರವಾದ ಗ್ರಂಥ, ಭಾರವಾದ ಗ್ರಂಥ, 1,00,000 ಶ್ಲೋಕ. ಅಂಥ ಮಹಾಭಾರತ ಶ್ರೇಷ್ಠವಾದ ಗ್ರಂಥ ಅಸ್ತವ್ಯಸ್ತ ಆಗಿತ್ತಂತೆ. ಯಾರ್ಯಾರೋ ಬೇರೆ ಬೇರೆ ಶ್ಲೋಕಗಳನ್ನು ಸೇರಿಸಿ ಅಲ್ಲಿದ್ದದನ್ನು ತೆಗೆದುಹಾಕಿ, ಗುರುಗಳು ಹೇಳುವಾಗ ಒಂದು, ಇವರಿಗೆ ಕೇಳಿಸಿದ್ದೊಂದು, ಏನೋ ಬರೆದು ಬಹಳ ಕೆಟ್ಟೋಗಿತ್ತಂತೆ ಮಹಾಭಾರತ. ವ್ಯಾಸರು ರಚನೆ ಮಾಡಿದ್ದು. ವೇದವ್ಯಾಸ ದೇವರೇ ಮಧ್ವಾಚಾರ್ಯರಿಗೆ ಆಜ್ಞೆ ಮಾಡಿದ್ರು. ದೊಡ್ಡ ಬದರಿಗೆ ಹೋದಾಗ, ನೀವು ನಾನು ರಚನೆ ಮಾಡಿದ ಮಹಾಭಾರತ ವ್ಯತ್ಯಾಸ ಆಗಿಬಿಟ್ಟಿದೆ. ಈಗ ನಿಮ್ಮ ಕಾಲಕ್ಕೆ ಬರೋ ತನಕ ವ್ಯತ್ಯಾಸ ಆಗಿದೆ. ಆಚಾರ್ಯರ ಅವತಾರ ಕಲಿಯುಗದಲ್ಲಿ, ವೇದವ್ಯಾಸದ ಅವತಾರ ದ್ವಾಪರ ಯುಗದ ಕೊನೆಗೆ. ಆಗ ಮಹಾಭಾರತ ಬರೆದಿದ್ರು. ಅಷ್ಟರಲ್ಲಿ ಬಹಳ ವ್ಯತ್ಯಾಸ ಆಗಿದೆ. ನೀವು ಸರಿಯಾಗಿ ನಿರ್ಣಯ ಮಾಡಿ ಒಂದು ಗ್ರಂಥ ಬರೆಯಿರಿ ಅಂತ. ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಬರೆದು. ಎಷ್ಟು ವ್ಯತ್ಯಾಸ ಆಗಿತ್ತು ಅಂತಂದ್ರೆ ಮಂಗಳ ಪದ್ಯನೇ ಹಾರಿಸಿಬಿಟ್ಟಿದ್ದಾರೆ. ಇವತ್ತೂ ಕೂಡ ಗೋರಖ್ಪುರ್ ಅಂತಿದೆ, ಅಲ್ಲಿಯ ಪ್ರೆಸ್ಗಳಲ್ಲಿ, ಆ ಪ್ರೆಸ್ಸಿನ ಪುಸ್ತಕಗಳಲ್ಲಿ ನೋಡಬೇಕು. ಮಹಾಭಾರತ ತೆಗೆದು ನೋಡಿದರೆ ಮಂಗಳ ಪದ್ಯ ಏನಿದೆ ಅಂದರೆ, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಮಧ್ವಾಚಾರ್ಯ ಹೇಳ್ತಾರೆ, ಇದು ಮಂಗಳ ಪದ್ಯ ಅಲ್ಲ. ಮಂಗಳ ಪದ್ಯ ಬೇರೆನೇ ಇದೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ಇದು ಮಂಗಳ ಶ್ಲೋಕ, ನಾರಾಯಣನ ನಮಸ್ಕೃತ್ಯ ಅಲ್ಲ. ಇಷ್ಟು ಮಧ್ವಾಚಾರ್ಯರು ಇದು ಮಂಗಳ ಶ್ಲೋಕ ಅಂತ ತಗೊಂಡು ತಾತ್ಪರ್ಯ ನಿರ್ಣಯದಲ್ಲಿ ಅದರಲ್ಲಿ ಎಷ್ಟು ಪ್ರಮೇಯಗಳಿದೆ ಅಂತ ತಿಳಿಸಿದ್ದಾರೆ. ಹೌದು, ನಾವು ಹೇಗೆ ನಂಬೋದು? ಅದೇ ಯಾಕಾಗಿರಬಾರ್ದು? ಮಧ್ವಾಚಾರ್ಯ ಹೇಳಿದ್ದಾರೆ ಅಂತ ನಂಬಬೇಕಾ? ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಮಧ್ವಾಚಾರ್ಯರು ನಾರಾಯಣಂ ಸುರಗುರುಂ ಅನ್ನೋದನ್ನು ಮಂಗಳ ಪದ್ಯ ಅಂತ ಹೇಳಿದರು. ನಾನು, ವಾದಿರಾಜರು ಹೇಳೋ ಮಾತು, ನಾನು ಆಸೇತು ಹಿಮಾಚಲ ಸಂಚಾರ ಮಾಡಿ ಪ್ರತಿಯೊಂದು ಊರೂರಿಗೆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿರುವ ಗ್ರಂಥಾಲಯಗಳಲ್ಲಿ ಮಹಾಭಾರತ ಪುಸ್ತಕ ತೆಗೆದು ಹುಡುಕಾಡಿದ್ದೇನೆ. ಎಲ್ಲ ಕಡೆನೂ ಕೂಡ ನಾರಾಯಣಂ ನಮಸ್ಕೃತ ಇದೆ. ಆದರೆ ಒಂದು ಕೇರಳದ ಒಂದು ಗ್ರಂಥಾಲಯದಲ್ಲಿ ಮಾತ್ರ ನಾರಾಯಣಂ ಸುರಗುರುಂ ಇದೆ ಅಂತ ಬರೀತಾರೆ ವಾದಿರಾಜರು. ಒಂದು ಕಡೆ ನಾನು ನೋಡಿದ್ದೇನೆ ಅದನ್ನು. ಆಚಾರ್ಯ ಎಷ್ಟು ಶೋಧನೆ ಮಾಡಿರಬೇಕು. ಹೀಗೆ ಶೋಧನೆ ಮಾಡಿ ಮಹಾಭಾರತವನ್ನು ಚೆನ್ನಾಗಿ ಆಲೋಚನೆ ಮಾಡಿ ಅವರೇ ಬರೀತಾರೆ. ದೇಶೇ ಪ್ರತಿಯೊಂದು ದೇಶಕ್ಕೆ ಹೋಗಿ ಗ್ರಂಥಾಲಯಗಳಲ್ಲಿ ನೋಡಿ ಅಷ್ಟು ಸಾಹಸ ಮಾಡಿದರು. ಭೂಮಿಯಲ್ಲಿ ಅವತಾರ ಮಾಡಿ ಈ ಪವಾಡಗಳೆಲ್ಲ ಆನುಷಂಗಿಕ, ಸಹಜವಾಗಿ ನಡೆದೋಯ್ತು. ಮುಖ್ಯವಾಗಿ ಮಾಡಿದ್ದು ಮಹಾಭಾರತದ ಶೋಧನೆ. ಇಲ್ಲದಿದ್ದರೆ ಕಥೆಗಳು ಕೂಡ ಬಹಳ ಅಸ್ತವ್ಯಸ್ತ ಆಗಿತ್ತು. ಅದನ್ನೆಲ್ಲ ಚೆನ್ನಾಗಿ ಶೋಧನೆ ಮಾಡಿ ತಾತ್ಪರ್ಯ ನಿರ್ಣಯ ಅಂತ ಬರೆದರು. ಮಂಗಳ ಪದ್ಯದಿಂದಲೇ ಪ್ರಾರಂಭ ಆಗಿತ್ತು ಅವರ ಶೋಧನೆ. ಯಾವುದು ಮಂಗಳ ಪದ್ಯ ಯಾವುದಲ್ಲ ಅಂತ ನಿರ್ಧಾರ ಮಾಡಿ ಬರೆದರು.
ಬಲರಾಮನ್ ನಂಬರ್ 1 ಹಾಕಿಬಿಡೋಣ ಅಂತ ಹೇಳಿ ಬಲಭದ್ರಶ್ಚ ಭೀಮಶ್ಚ ಮಧುರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಅಂತ ಶ್ಲೋಕ ಮಾಡಿದ್ದಾರೆ. ಇಷ್ಟೆಲ್ಲ ಅವನು ಲೆಕ್ಕ ಹಾಕಿದ. ಆದರೆ ಬಂದರು, ವಿರಾಟ ದೇಶದಲ್ಲಿದ್ದಾರೆ, ಹುಡುಕೋಣ ಅಂತ ಬಂದರು. ಅಷ್ಟೊತ್ತಿಗೆ ಅಜ್ಞಾತವಾಸ ಮುಗಿದೋಗಿತ್ತು. ಮುಗಿದೋದಾಗ ಗೊತ್ತಾಯ್ತು ಅವರಿಗಷ್ಟೆ, ಸಿಕ್ಕಿಬಿಡಲಿಲ್ಲ ಪಾಂಡವರು. ಆದರೆ ಅಲ್ಲಿ ಶ್ಲೋಕ ಮಾತ್ರ ಬಲಭದ್ರಶ್ಚ ಭೀಮಶ್ಚ ಎಲ್ಲ ಪುಸ್ತಕಗಳಲ್ಲಿಯೂ ಇದೆ. ಮಧ್ವಾಚಾರ್ಯ ಹೇಳೋದು ಭೀಮಶ್ಚ ಬಲಭದ್ರಶ್ಚ ಹಾಗಿದೆ. ವಾದಿರಾಜರು ಹೇಳ್ತಾರೆ, ಇಂಥ ಮಧ್ವಾಚಾರ್ಯ ಶೋಧನೆ ಮಾಡಿದ ಪಾಠಗಳು ನನ್ನ ಅನುಭವದಲ್ಲಿ, ನಾನು ದೇಶ ತಿರುಗಿದ್ದೀನಿ, ನನಗೆ ಎಷ್ಟೋ ಗ್ರಂಥಗಳಲ್ಲಿ ಕಣ್ಣಿಗೆ ಗ್ರಂಥಾಲಯಗಳಲ್ಲಿ ಆಚಾರ್ಯ ಹೇಳಿದ ಪಾಠ ಕಣ್ಣಿಗೆ ಬಿದ್ದಿದೆ, ನಾನು ನೋಡಿದ್ದೀನಿ ಅವ್ರು ಹೇಳಿದ್ದನ್ನ ಅಂತ ವಾದಿರಾಜ ಸ್ವಾಮಿಗಳು ಬರೀತಾರೆ. ಇಂಥ ಶೋಧನೆ ಮಾಡಿದವರು ಮಧ್ವಾಚಾರ್ಯ. ಅಷ್ಟೇ ಅಲ್ಲ, ಬರೀ ಶೋಧನೆ ಮಾಡಿ ಏನಿದೆ ಅದನ್ನು ಕೊಟ್ಟದ್ದಲ್ಲ, ಇಡೀ ಮಹಾಭಾರತಕ್ಕೆ ಆಧ್ಯಾತ್ಮಿಕ ಅರ್ಥ ಹೇಳಿದರು. ಒಂದು ಅಂತರಾರ್ಥ ಇದೆ ಮಹಾಭಾರತಕ್ಕೆ. ಮೇಲ್ನೋಟಕ್ಕೆ ಕೌರವರು ಪಾಂಡವರು ಜಗಳಾಡಿದರು, ಜೂಜಾಡಿದರು, ಸೋತರು ಪಾಂಡವರು, ಅವನು ಮೋಸ ಮಾಡಿದ, ಇವರು ವನವಾಸಕ್ಕೆ ಹೋದರು, ರಾಜ್ಯ ಕೊಡಲಿಲ್ಲ, ಯುದ್ಧ ಆಯಿತು, ಅವ್ರನ್ನ ಸಾಯಿಸಿಬಿಟ್ರು. ಇಷ್ಟೇ ಅಲ್ಲ, ಅದಕ್ಕೊಂದು ಅಂತರಾರ್ಥ ಇದೆ. ಏನು? ದುರ್ಯೋಧನ, ಧೃತರಾಷ್ಟ್ರ ಅವರೆಲ್ಲ ಸೇರಿ ಪಾಂಡವರನ್ನ ಕಾಡಿಗಟ್ಟಿದ್ರು. ಏನರ್ಥ ಇದೆ? ಒಳ ಅರ್ಥ ಏನು ಹೇಳ್ಬೋದು? ಮಧ್ವಾಚಾರ್ಯ ಹೇಳ್ತಾರೆ, ಪಾಂಡವರನ್ನ ಕೌರವರು ಕಾಡಿಗಟ್ಟಿದ್ರು ಅಂತಂದ್ರೆ ಅಲ್ಲಿ ಪಾಂಡವರು ಅಂದರೆ ಧರ್ಮರಾಜ. ಧರ್ಮರಾಜ ಅಂದರೆ ಧರ್ಮ, ಧರ್ಮದ ಪ್ರತೀಕ ಅವನು, ಧರ್ಮ ಅಂತ ಅರ್ಥ. ಯುಧಿಷ್ಠಿರ ಅಂದರೆ ಧರ್ಮ. ಭೀಮ ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ, ಸ್ವಾಮಿನಿಷ್ಠೆ ಇವೆಲ್ಲ ಗುಣಗಳ ಪ್ರತೀಕ ಭೀಮ. ಅರ್ಜುನ ಅಂದರೆ ಶ್ರವಣ, ಹರಿಕಥಾ ಸತ್ಯಾಸ್ತ್ರಗಳನ್ನು ಶ್ರವಣ ಮಾಡಬೇಕು. ಯಾಕೆ? ಗೀತಾ ಶ್ರವಣ ಮಾಡಿದವನು ಅರ್ಜುನ, ಆದ್ದರಿಂದ ಅವನು ಶ್ರವಣದ ಪ್ರತೀಕ. ಆಮೇಲೆ ನಕುಲ ಸಹದೇವ ಅಂದರೆ ನಕುಲ ಸಹದೇವ, ನೀತಿ ವೈನಯ, ಒಬ್ಬ ನೀತಿವಂತ, ಒಬ್ಬ ವಿನಯವಂತ. ಹಾಗಾಗಿ ಪಂಚಪಾಂಡವರು ಅಂತಂದರೆ ಬರೀ ವ್ಯಕ್ತಿಗಳಲ್ಲ, ಧರ್ಮ, ಭಕ್ತಿ ಜ್ಞಾನಾದಿಗಳು, ಶ್ರವಣ, ನೀತಿ, ಶೀಲ, ವಿನಯ, ಇದು ಪಂಚಪಾಂಡವರು ಅನ್ನೋದಕ್ಕೆ ಇದು ಅರ್ಥ. ದ್ರೌಪದಿ ಅಂತಂದರೆ ವೇದ ಅಂತ ಅರ್ಥ. ದ್ರೌಪದಿ ಅಂದರೆ ವೇದ. ಈ ಪಂಚಪಾಂಡವರನ್ನ ಕೌರವರು ಕಾಡಿಗಟ್ಟಿದ್ರು ಅಂತಂದರೆ ನಾಡಿನಲ್ಲಿ ಧರ್ಮ ಬೇಡ, ಕಾಡಿನಲ್ಲಿರಲಿ ಅಂತ ಕಾಡಿಗೆ ಕಳಿಸ್ತಾರೆ. ಇವತ್ತು ಎಷ್ಟೋ ಜನ ಹೇಳ್ತಿರ್ತಾರೆ, ನಿಮ್ಮ ಧರ್ಮ ಎಲ್ಲ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ರಿ, ಹೊರಗೆ ಬಂದಾಗ ಧರ್ಮ ತರಬೇಡಿ, ನಮ್ಮ ಹತ್ರ ಧರ್ಮ ತರಬೇಡಿ, ನಿಮ್ಮ ಊರಲ್ಲಿ ಇಟ್ಕೊಳ್ರಿ, ನಿಮ್ಮ ಮನೆಯಲ್ಲಿ ಇಟ್ಕೊಳ್ರಿ, ನಿಮ್ಮ ಮಠದಲ್ಲಿ ಇಟ್ಕೊಳ್ರಿ, ನಾಡಿನಲ್ಲಿ ಬೇಡ. ನಾಡಿನಲ್ಲಿ ಧರ್ಮ ಇಲ್ಲದೆ ಇದ್ರೆ ನಾಡು ಉಳಿಯೋದು ಹೇಗೆ? ಆದ್ದರಿಂದಲೇನೆ ಕೌರವರು ಕುಸಿದ್ರು, ಕೊನೆಗೂ ಕೂಡ ಕುಸಿದು ಬಿದ್ದದ್ದು ಅದಕ್ಕೆ. ಹೀಗೆ ಕೌರವರು ಪಾಂಡವರನ್ನ ಕಾಡಿಗಟ್ಟಿದ್ರು ಅಂದರೆ ಧರ್ಮವನ್ನ ಕಾಡುಪಾಲು ಮಾಡಿದ್ರು. ಶೀಲ, ವಿನಯ ಎಲ್ಲ ಕಾಡಿನಲ್ಲಿದ್ದವರಿಗಿರಲಿ, ನಾಡಿನಲ್ಲಿದ್ದವರು ಸ್ವಚ್ಛಂದ ಹೇಗೆ ಬೇಕಾದರೆ ಅಧರ್ಮದಿಂದ ಇರಬಹುದು. ಇದು ಅದರ ಅರ್ಥ, ಕಾಡಿಗಟ್ಟಿದ್ರು ಅಂದರೆ. ವೇದ ಎಲ್ಲೋ ಕಾಡಿನಲ್ಲಿ ಪಾಠ ಮಾಡ್ಕೊಂಡಿರ್ತಾರೆ, ಇರಲಿ ಸಾಕು, ನಮಗೆ ಈಗ ಬೇಡ, ವೇದ ಬೇಡ, ವೇದ ಮಂತ್ರ ಬೇಡ, ಸ್ತೋತ್ರ ಬೇಡ. ಇದು ಪಾಂಡವರನ್ನ, ದ್ರೌಪದಿಯನ್ನ ಕಾಡಿಗಟ್ಟಿದ್ರು. ಇದು ಅರಿಗಿನ ಮನೆಯಲ್ಲಿ ಪಾಂಡವರಿಗೆ ವಾಸಕ್ಕೆ ಜಾಗ ಕೊಟ್ಟರು. ಮೊದಲು ಅರಿಗಿನ ಮನೆಯಲ್ಲಿ ವಾಸ ಮಾಡ್ರಿ. ಯಾಕೆ? ದುರ್ಯೋಧನನ ಸಂಚೇನಿತ್ತು ಅಂದರೆ ವಾರಣಾವತ ಅಂತ ಒಂದು ಊರು, ಅಲ್ಲಿ ಒಂದು ಅರಿಗಿನ ಮನೆ ಕಟ್ಟಿಸಿದ್ದ. ಅರುಗು ಅಂತಂದ್ರೆ ಬೇಗ ಸುಟ್ಟು ಹೋಗ್ತದೆ ಆ ಮನೆ. ಅಂಥ ಅರುಗು, ಅದೆಲ್ಲ ಸುಡುವ ವಸ್ತುಗಳನ್ನು ಗೋಡೆಯಲ್ಲಿ ಹಾಕಿ ಮನೆ ಕಟ್ಟಿದ್ದ. ಪಾಂಡವರನ್ನ ಅಲ್ಲಿ ಕಳಿಸಿದ್ದ, ನೀವಿಲ್ಲಿರ್ರಿ ಅಂತ. ಅದು ಧೃತರಾಷ್ಟ್ರ ಹೇಳಿದ ಮೇಲೆ ದೊಡ್ಡಪ್ಪ ಹೇಳಿದ್ದಾರೆ ಅಂತ ಇವರೆಲ್ಲ ಹೋದರು. ಆದರೆ ಭೀಮ ಚುರುಕು, ವಿದುರ ಚುರುಕು. ವಿದುರ ಹೇಳಿದ ಹುಷಾರಾಗಿರ್ರಿ ಅಂತ ಹೇಳಿದ. ಭೀಮ ಅರ್ಥ ಮಾಡಿಕೊಂಡ. ಆ ಅರಿಗಿನ ಮನೆಯಲ್ಲಿ ಪುರೋಚನ ಅಂತ ಒಬ್ಬ ಬಂದಿದ್ದ. ಇವರು 5 ಜನ. ದ್ರೌಪದಿ, ಕುಂತಿ ಇದ್ಲು, ಅವಾಗ ದ್ರೌಪದಿ ಮದುವೆ ಆಗಿದ್ದಿಲ್ಲ, ಕುಂತಿ ಇದ್ಲು. ಹಾಗೆ ಪುರೋಚನ ಅಂತ ಇನ್ನೊಬ್ಬ ಬಂದಿದ್ದ. ಅವನು ಯಾಕೆ ಬಂದಿದ್ದ ಅಂದರೆ ಸೇವೆ ಮಾಡ್ತೇನೆ ಅಂತ ನಪ ಹೇಳ್ಕೊಂಡು ಬಂದಿದ್ದ, ಸೇವಕನಾಗಿ ಬರ್ತೇನೆ ಅಂತ. ಆದರೆ ಸಮಯ ನೋಡಿ ಬೆಂಕಿ ಹಚ್ಚಲಿಕ್ಕೆ ಬಂದವನು. ಪುರೋಚನ ಬೆಂಕಿ ಹಚ್ಚಲಿಕ್ಕೆ ಬಂದಿದ್ದ. ಬೇಗ ಸುಡ್ತದೆ, ಒಂದು ಕಡ್ಡಿ ಕೊರೆದ್ರೆ ಸಾಕು, ಬೆಂಕಿ ಹತ್ತಿ ಬಿಡ್ತದೆ. ಆದರೆ ಕಡ್ಡಿ ಕೊರೆದು ಹಾಕೋರು ಬೇಕಲ್ಲ, ಅದಕ್ಕೆ ಪುರೋಚನ ಬಂದಿದ್ದ. ಅವನ ಅಕ್ಕನೂ ಬಂದಿದ್ಲು, ವಿಷ ಹಾಕೋಣ ಅಂತ ಬಂದಿದ್ಲು. ವಿಷ ಹಾಕಿ ಆದರೂ ಸಾಯಿಸೋಣ, ಅಕಸ್ಮಾತ್ ಬೆಂಕಿ ಹಚ್ಚಲಿಕ್ಕೆ ಆಗದೆ ಇದ್ರೆ ವಿಷ ಹಾಕಿ ಸಾಯಿಸೋಣ ಅಂತ ಪುರೋಚನನ ಅಕ್ಕ ಬಂದಿದ್ಲು. ಅಕ್ಕನಿಗೆ 5 ಜನ ಮಕ್ಕಳಿದ್ರು. ಇಲ್ಲಿದ್ದ ಹಾಗೆ ಕುಂತಿ 5 ಜನ ಮಕ್ಕಳು,
ಅಲ್ಲಿ ಪುರೋಚನನ ಅಕ್ಕ, ಅವನಿಗೆ 5 ಜನ, ಅವಳಿಗೆ 5 ಜನ ಮಕ್ಕಳು. ಪುರೋಚನ ಒಬ್ಬ ಬಂದಿದ್ದ, ವಿಷ ಹಾಕ್ತಿದ್ದ, ಎಷ್ಟೋ ಸಲ ವಿಷ ಹಾಕಿದ್ದ. ಆದರೆ ಭೀಮ ಮೊದಲು ಊಟ ಮಾಡ್ತಿದ್ದ. ಅವನದೊಂದು ನೀವ್ ಇಟ್ಕೊಂಡ್ಬಿಟ್ಟಿದ್ದ, ನಂದು ಊಟ ಆದ್ಮೇಲೆ ಉಳಿದವರೆಲ್ಲ ಮಾಡಬೇಕು. ಅಮ್ಮ ಆದರೂ ಸರಿ, ಕುಂತಿ ಆದರೂ ಸರಿ, ಅಣ್ಣ ಧರ್ಮರಾಜ ಆದರೂ ಸರಿ, ನನ್ನ ಊಟ ಆದ್ಮೇಲೆ ಎಲ್ರಿಗೂ ಊಟ ಅಂತ. ಬೇರೆಯವ್ರು ನೋಡುವಾಗ ಬಂಡಿ ಅನ್ನ ಉಂಡ ಹೊಟ್ಟೆ ಬಾಕ ಅಂತ ಅಂತಾರೆ. ಆದರೆ ಯಾಕೆ ಮೊದಲು ಊಟ ಮಾಡ್ತಾ ಇದ್ದ ಅಂತಂದ್ರೆ, ಏನಾದರೂ ವಿಷ ಹಾಕಿದ್ರೆ ಎಲ್ಲ ತಿಂದು ಹಾಕಿಬಿಡ್ತಿದ್ದ. ವಿಷ ಹಾಕಿಲ್ಲ ಅಂತ ಅಂದ್ರೆ ಉಳಿಸ್ತಿದ್ದ, ಬೇರೆಯವರಿಗೆ ಉಳಿಸ್ತಿದ್ದ. ವಿಷ ಹಾಕಿದ್ರೆ ಪೂರ ತಿಂದ್ಬಿಡ್ತಿದ್ದ. ಇವತ್ತಿಗೂ ಕೂಡ ಹಾಗೆ, ಪ್ರಾಣದೇವರಿಗೆ ನೈವೇದ್ಯ ಇಲ್ಲದೆ ಇದ್ರೆ ಊಟವೇ ಇಲ್ಲ. ಏಕಾದಶಿ ದೇವರಿಗೆ ಮಾಡ್ಬೋದು, ದೇವರಿಗೇನು ವಿಧಿ ನಿಷೇಧ ಇಲ್ಲ. ಆದರೆ ಪ್ರಾಣದೇವರಿಗೆ ಇದೆ, ಅವ್ರ ಭಕ್ತರು ಪ್ರಾಣದೇವರಿಗೆ ನೈವೇದ್ಯ ಇಲ್ಲ. ಕೃಷ್ಣಾಷ್ಟಮಿ ಅಷ್ಟೇ, ರಾತ್ರಿ ನೈವೇದ್ಯ ಇಲ್ಲ, ಪ್ರಾಣದೇವರಿಗೆ ನೈವೇದ್ಯ ಇಲ್ಲ. ಅದರಿಂದ ಒಳ್ಳೆ ಕರ್ಮಠಾಚಾರ್ಯ ರಾತ್ರಿನೂ ಉಪವಾಸನೆ ಮಾಡ್ತಾರೆ. ಯಾಕೆ? ಪ್ರಾಣದೇವರಿಗೆ ನೈವೇದ್ಯ ಆಗಿರೋದಿಲ್ಲ. ಸ್ವದಿತಂ ಆತರಿಶ್ವಾನ ಅಂತ ಪವಮಾನದಲ್ಲಿ ಬರ್ತದೆ. ವಾಯುದೇವರು ಊಟ ಮಾಡಿದ್ದನ್ನೇ ಮಾಡಬೇಕು. ಯಾಕೆ? ಅದರಲ್ಲಿ ವಿಷಯ ಇರೋದಿಲ್ಲ. ವಾಯುದೇವರು ಮಾಡಿದ್ದಾರೆ ಅಂದರೆ ವಿಷಯ ಇರೋದಿಲ್ಲ. ವಿಷಯ ಇದ್ದರೆ ವಾಯುದೇವರು ಪುರ ತಿಂದ್ಬಿಡ್ತಾರೆ, ಉಳಿಸೋದೇ ಇಲ್ಲ. ಎಲ್ಲ ಮಧ್ವಾಚಾರ್ಯ ಹೇಳೋದು. ಭೀಮ ಸುಮ್ಮನೆ ಹೊಟ್ಟೆ ಬಾಕ ಅಲ್ಲ, ಪೂರ್ತಿ ತಿಂದು ಹಾಕ್ತಿದ್ದದ್ದಲ್ಲ. ವಿಷ ಹಾಕಿದ್ರೆ ಪೂರ್ತಿ ತಿಂತಿದ್ದ, ಇಲ್ಲದಿದ್ರೆ ಬೇರೆಯವ್ರಿಗೆ ಉಳಿಸ್ತಿದ್ದ. ಆದ್ದರಿಂದ ವಿಷ ಪ್ರಯೋಗ ವ್ಯರ್ಥ ಆಯಿತು. ಬೆಂಕಿ ಹಚ್ಚೋಣ ಅಂತ ಪುರೋಚನ ಕಾಯ್ತಾ ಇದ್ದ. ಹಗಲಂತೂ ಹಚ್ಚಲಿಕ್ಕೆ ಆಗೋದಿಲ್ಲ, ರಾತ್ರಿ ನಿದ್ದೆ ಬಂದಾಗ ಹಚ್ಚಬೇಕು. ಭೀಮ ನಿದ್ದೆನೇ ಮಾಡ್ತಾ ಇದ್ದಿಲ್ಲ, ಸುಮ್ಮನೆ ಹೊದ್ಕೊಂಡು ಮಲ್ಕೋತಿದ್ದ. ಆಗಾಗ್ಗೆ ಹೊದಿಕೆ ತೆಗೆದು ನೋಡೋದು. ಅವನು ಹೊದಿಕೆ ತೆಗೆದು ನೋಡಿದಾಗ ಇವನು ಹೊದಿಕೆ ತೆಗೆದು ನೋಡ್ತಾ ಇದ್ದ, ಭೀಮ ಮಲ್ಕೊಂಡಿದ್ದಾನೋ ಎದ್ದಿದ್ದಾನೋ ಅಂತ. ಅಯ್ಯೋ ಎದ್ದಿದ್ದಾನಲ್ಲ ಅಂತ ಅವನು ಮತ್ತೆ ಹೊದ್ಕೊಳ್ಳೋದು, ಮಲ್ಗೋದು. ಭೀಮನು ಹಾಗೆ ನಾಟಕ ಆಡಿದ, ಅವನು ನಾಟಕ ಆಡಿದ. 6 ತಿಂಗಳು ಭೀಮ ನಿದ್ದೆ ಮಾಡಿಲ್ಲ ಅಂತ. 2-3 ದಿವಸ ನಿದ್ದೆಗೆಟ್ರೆ ತಲೆ ಕೆಟ್ಟೋದಂಗೆ ಆಗ್ತದೆ, ಡಲ್ಲಾಗ್ತಾನೆ ಮನುಷ್ಯ, ಲವಲವಿಕೆ ಬರೋದಿಲ್ಲ ಕೆಲಸಕ್ಕೆ. 6 ತಿಂಗಳು ಭೀಮ ನಿದ್ದೆ ಮಾಡಿಲ್ಲ, ಕಾಯ್ತಾ ಇದ್ದ. ಪುರೋಚನನು 6 ತಿಂಗಳು ನಿರೀಕ್ಷೆ ಮಾಡಿದ, ನೋಡೋಣ ಇವತ್ತಲ್ಲ ನಾಳೆ ಹಚ್ಚೋಣ ಅಂತ. ಆಗಲಿಲ್ಲ. ಕೊನೆಗೆ ಪೂರ್ತಿ ಸೋತು ಹೋಗಿ ಶ್ರಮ ಆಗಿ ಪುರೋಚನನ್ನೇ ಮಲ್ಕೊಂಡ್ಬಿಟ್ಟ. ಆವಾಗ ಭೀಮ ಅವನು ಮಲ್ಕೊಂಡದ್ದು ನೋಡಿ ಮಲಗಿದಂಥ ಕುಂತಿ, ಧರ್ಮರಾಜ, ನಕುಲ, ಸಹದೇವ, ಅರ್ಜುನ ಇವ್ರನ್ನೆಲ್ಲ ಹೊತ್ತುಕೊಂಡು ಹೆಗಲ ಮೇಲೆ, ಭುಜದ ಮೇಲೆ, ತಲೆ ಮೇಲೆ, ಕೊಂಕಳಲ್ಲಿ 4 ಜನ ತಮ್ಮಂದರು, ಇವರು ಒಬ್ಬ ಅಣ್ಣ, ಉಳಿದ 3 ಜನ ತಮ್ಮಂದರು, ತಾಯಿ ಕುಂತಿ, ಅವ್ರನ್ನೆಲ್ಲ ಹೊತ್ತುಕೊಂಡು ತಾನೇ ಆ ಮನೆಗೆ ಬೆಂಕಿ ಹಚ್ಚಿ ಹೊರಟು ಬಿಟ್ಟ. ಅಷ್ಟೊತ್ತಿಗೆ ವಿದುರ ಸುರಂಗ ಮಾರ್ಗ ಮಾಡಿದ್ದ. ಅಲ್ಲಿಂದ ಅರಿಗಿನ ಮನೆಯಿಂದ ಹಿಡಿಂಬವನ ತನಕ ಒಂದು ಸುರಂಗ ಮಾರ್ಗ ಮಾಡಿದ್ದ. ದುರ್ಯೋಧನನಿಗೆ ಗೊತ್ತೇ ಆಗಿಲ್ಲ. ಅಂಥ ವಿದುರನ ನೀತಿ ಅಂದ್ರೆ ಅಂಥದ್ದು. ಒಂದು ಮನೆಯಿಂದ ಅಷ್ಟು ಕಾಡಿನವರೆಗೆ ಸುರಂಗ ಮಾರ್ಗ ಮಾಡಿದರೆ ದುರ್ಯೋಧನನಿಗೆ ಗೊತ್ತಾಗಿಲ್ಲ ನೋಡಿ. ಅಂಥ ಸೇವಕರನ್ನ ಹಿಡ್ಕೊಂಡು ಅವರೊಬ್ಬರು ಬಾಯಿ ಬಿಟ್ಟಿರಬಾರ್ದು. ಇವತ್ತು ಹಂಗಲ್ಲ, ಯಾರಿಗೂ ಹೇಳ್ಬೇಡ ಅಂತಂದ್ರೆ ಅವರೇ ಮುದ್ದಾಮೆ ಹೇಳ್ತಾರೆ, ಹಂಗೆ ಹೇಳ್ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಮತ್ತೆ. ಇದು ಹಾಗಲ್ಲ, ಆ ರೀತಿ ವಿದುರನ್ ತಯಾರು ಮಾಡಿಟ್ಟಿದ್ದ. ಭೀಮ ಬೆಂಕಿ ಹೆಚ್ಚಿ ಆ ಸುರಂಗ ಮಾರ್ಗದಲ್ಲಿ ಎಲ್ಲರನ್ನೂ ಕೂಡ ಹೊತ್ತುಕೊಂಡು ಹೋದ. ಅಂಥ ಶಕ್ತಿ ಅವನು. ಹೊತ್ತುಕೊಂಡು ಹಿಡಿಂಬವನಕ್ಕೆ ಹೋದ. ಅಲ್ಲಿ ವೇದವ್ಯಾಸ ದೇವರಿದ್ದರು. ವೇದವ್ಯಾಸ ದೇವರಿಗೆ ನಮಸ್ಕಾರ ಮಾಡಿದ್ರು, ಅವರನ್ನು ಭೇಟಿಯಾದ. ಏನರ್ಥ ಇದಕ್ಕೆ? ಅರಿಗಿನ ಮನೆ ಅಂತ. ಅದರಿಂದ ದೇಹವೇ ಅರಿಗಿನ ಮನೆ. ಅದರೊಳಗೆ ಭೀಮ ಎಚ್ಚರಿಕೆಯಲ್ಲಿದ್ದ ಅಂದರೆ ದೇಹದೊಳಗಿರೋ ಜೀವ ಬಹಳ ಜಾಗರೂಕನಾಗಿರ್ಬೇಕು. ಎಲ್ಲಿ ಯಾರು ನಮ್ಮನ್ನೇನು ಮಾಡ್ತಾರೋ ಅಂತ ಹುಷಾರಾಗಿ ಜೀವ ಇರಬೇಕು. ಪ್ರಮಾದಕ್ಕೆ ಒಳಗಾಗಬಾರ್ದು, ಎಚ್ಚರಿಕೆಯಿಂದ ಇರಬೇಕು, ಬದುಕಬೇಕು. ಯಾರಿಗೋ ಏನೋ ಅಂದೆ ಮಾಡಿದೆ, ಏನೋ ತಪ್ಪು ನಡೀತು ಅಂತಂದ್ರೆ ಪ್ರಮಾದ ಆಗಿಬಿಡ್ತದೆ. ಭೀಮ ಹೇಗೆ ಎಚ್ಚರಿಕೆಯಲ್ಲಿದ್ದ ಅಷ್ಟು ಎಚ್ಚರಿಕೆಯಲ್ಲಿ ಇರಬೇಕು, ಬದುಕಬೇಕು. ಆಮೇಲೆ ಕೊನೆಗೆ ಭೀಮನೇ ಬೆಂಕಿ ಹೆಚ್ಚಿ ಅವ್ರನ್ನ ಹೊತ್ಕೊಂಡು ಹೋದ. ಅಂದರೆ ಕುಂತಿ ಅಂತಂದ್ರೆ ವೇದದ ಪ್ರತೀಕ, ವೇದ ಓದಿದ ಸಂಸ್ಕಾರ. ಧರ್ಮರಾಜ ಅಂದ್ರೆ ನಾವು ಮಾಡಿದ ಧರ್ಮ. ಅರ್ಜುನ ಅಂದ್ರೆ ನಾವು ಶ್ರವಣ ಮಾಡಿದ್ದೇನಿರ್ತದೆ ಅದರ ಸಂಸ್ಕಾರ. ಶೀಲ, ವಿನಯ, ಈ ಸದ್ಗುಣಗಳನ್ನು ಹೊತ್ತುಕೊಂಡು ಸುರಂಗ ಮಾರ್ಗದಲ್ಲಿ ಹೋಗೋದು ಅಂತಂದ್ರೆ ಸುಷುಮ್ನಾ ನಾಡಿಯಲ್ಲಿ, ಬ್ರಹ್ಮನಾಡಿಯಲ್ಲಿ ಹೋಗಿ ಇಲ್ಲಿಂದ ಭೇದಿಸಿಕೊಂಡು ಭಗವಂತನ ಬಳಿ ಸೇರೋದು ಅಂತ. ಸುಂದರವಾಗಿ ಹೇಳಿದ್ದಾರೆ. ಅಂದ್ರೆ ಒಬ್ಬ ಸಾಧಕ ಏನ್ ಮಾಡಬೇಕು? ಮಹಾಭಾರತ ಕೇಳ್ತೇವೆ. ಆ ಸಾಧಕ ಏನ್ ಮಾಡಬೇಕು? ಬಹಳ ಎಚ್ಚರಿಕೆಯಲ್ಲಿ ಜಾಗರೂಕರಾಗಿ ನಡ್ಕೊಂಡು ಕೊನೆಗೆ ಬೆಂಕಿಗೆ ಆಹುತಿಯಾಗುವ ದೇಹವನ್ನು ನಾವೇ ಬಿಟ್ಟು ಸುರಂಗ ಮಾರ್ಗದಿಂದ
ಜೀವ ಉತ್ಕ್ರಮಣ ಆಗಬೇಕು, ಪರಮಾತ್ಮನಲ್ಲಿ ಸೇರಬೇಕು. ಆವಾಗ ನಾವು ಹೊತ್ಕೊಂಡು ಹೋಗೋದೇನು? ಸಂಪಾದನೆ ಮಾಡಿದ ಹಣ ಬ್ಯಾಂಕಲ್ಲೇ ಇರ್ತದೆ. ಹೆಂಡತಿ ಮಕ್ಕಳು ಮನೆ ತನಕ ಇರ್ತಾರೆ, ಬಾಗಿಲು ತನಕ ಬರ್ತಾರೆ. ಇನ್ನು ಕೆಲವರು ಸ್ವಲ್ಪ ಧೈರ್ಯ ಇದ್ದವರು ಸ್ಮಶಾನ ತನಕ ಬರ್ತಾರೆ. ಎಲ್ಲರೂ ವಾಪಸ್ ಹೋಗೋರೆ. ನಮ್ಮ ಜೊತೆಗೆ ನಾವು ಹೊತ್ಕೊಂಡು ಹೋಗೋದು ಯಾವುದು ಅಂತಂದ್ರೆ ಧರ್ಮ, ಜ್ಞಾನ, ಭಕ್ತಿ, ಶ್ರವಣ, ಶೀಲ, ವಿನಯ, ವೇದ, ಇದನ್ನು ಹೊತ್ಕೊಂಡು ಸುರಂಗ ಮಾರ್ಗ ಅಂತಂದ್ರೆ ಬ್ರಹ್ಮನಾಡಿ, ಅದರಿಂದ ಹೋಗಿ ಪರಮಾತ್ಮನ ಸೇರೋದು. ಇದು ಮಹಾಭಾರತದ ಆಧ್ಯಾತ್ಮಿಕ. ಹೀಗೆ ಪ್ರತಿಯೊಂದು ಪ್ರಕರಣಕ್ಕೂ ಹೇಳಲಿಕ್ಕೆ ಬರ್ತದೆ ಅಂತ ಆಚಾರ ತೋರಿಸಿದ್ದಾರೆ. ಶ್ರೀಮದ್ ಪ್ರತಿಯೊಂದು ಅಷ್ಟೇ. ಮಹಾಭಾರತ ಪೂರ್ತಿ ನಾವು ಈ ದೃಷ್ಟಿಯಿಂದ ನೋಡಬೇಕು. ಧರ್ಮರಾಜನ ಕಥೆ ಬರ್ತದೆ. ಎಲ್ಲೆಲ್ಲಿ ಧರ್ಮರಾಜನ ಕಥೆ ಬಂತು ಅಲ್ಲಿ ಧರ್ಮಕ್ಕೆ ಜಯ. ಧರ್ಮ ಮುಖ್ಯ ಅನ್ನೋ ಭಗವಂತನಿಗೆ ಪ್ರಿಯವಾದದ್ದು ಧರ್ಮ. ಅದನ್ನು ನೋಡಬೇಕು. ಈಗ ನೋಡಿ, ಧರ್ಮರಾಜನ ಕಥೆ ಬರ್ತದೆ. ವನವಾಸದಲ್ಲಿದ್ದಾಗ ಒಂದು ಕಡೆ ಇದ್ರು ಪಾಂಡವರು. ಅಲ್ಲಿ ಪಕ್ಕದಲ್ಲಿ ಒಬ್ಬ ಋಷಿಗಳು ಆಶ್ರಮದಲ್ಲಿದ್ದರು. ಹೊರಗಡೆ ಒಂದು ಮರ ಇತ್ತು. ಅವರು ಹೋಮದ ಸಾಮಾನುಗಳನ್ನೆಲ್ಲ ಒಂದು ಗಂಟು ಕಟ್ಟಿ ಆ ಮರದ ಗೆಲ್ಲಿಗೆ ತೂಗು ಹಾಕಿದ್ರಂತೆ. ಒಳಗಡೆ ಜಾಗ ಇತ್ತು ಇಲ್ಲೋ ಮರದ ಗೆಲ್ಲಿಗೆ ತೂಗು ಹಾಕಿದ್ದಾರೆ. ಯಾವುದೋ ಒಂದು ಜಿಂಕೆ ಓಡ್ಕೊಂಡು ಬಂತು. ಜಿಂಕೆಗೆ ಇಷ್ಟು ಶಾಖೆಗಳಿರ್ತದೆ ಅದರ ಕೋಡಿಗೆ. ಆ ಗಂಟು ಜಿಂಕೆ ಕೋಡಿಗೆ ಸಿಗಿಬಿತ್ತು. ಜಿಂಕೆ ಓಡಿಯಿತು. ಬ್ರಾಹ್ಮಣಂದು ಹೋಮ ಸಾಮಗ್ರಿನೇ ಹೋಯಿತು. ಅವು ಪಾತ್ರೆಗಳೆಲ್ಲ ಇರ್ತದೆ, ಸುರುವ ತುಪ್ಪ ಹಾಕೋದು ಎಲ್ಲ ಗಂಟೆ ಹೋಯಿತು. ಅಯ್ಯೋ, ನಂದು ಹೋಮದ ಗಂಟು ಹೋಯಿತು ಅಂತ ಕೂತ್ಕೊಂಡ. ಮೊದಲು ಸಹದೇವ ಓಡಿದ, ನಾನು ಹಿಡ್ಕೊಂಡು ಬರ್ತೇನೆ ಅಂತ. ಆ ಜಿಂಕೆ ಓಡಿಸ್ಕೊಂಡು ಹೋಯ್ತು. ಎಷ್ಟು ದೂರ ಹೋಯ್ತು, ಸಹದೇವನೂ ಹೋದ, ಜಿಂಕೆ ಮಾಯ ಆಯಿತು. ಸಿಗಲೇ ಇಲ್ಲ, ಗಂಟು ಸಿಗಲಿಲ್ಲ. ಅಷ್ಟೊತ್ತಿಗೆ ಸಹದೇವನಿಗೆ ಬಾಯಾರಿಕೆ ಆಯಿತು. ಒಂದು ಸರೋವರ ನೋಡಿದ, ಅಲ್ಲೇ ನೀರು ಕುಡಿಯೋಣ ಅಂತ ಹೋದ. ಅಲ್ಲಿ ಒಬ್ಬ ಯಕ್ಷ ಇದ್ದ. ಅವನು ತಡೆದ. ಇಲ್ಲಿ ಸರೋವರ ನಂದು, ಇಲ್ಲಿ ನೀರು ಕುಡಿಬೇಕಾದ್ರೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಕುಡಿಬೇಕು ಅಂದ. ಇವನಂತಾನೆ ಸಹದೇವ, ನಾನು ಕ್ಷತ್ರಿಯ. ಕ್ಷತ್ರಿಯರಿಗೆ ಇಡೀ ದೇಶದ ಮೇಲೆ ಅಧಿಕಾರ ಇದೆ. ದೇಶ ಆಳುವರು ನಾವು. ನಿನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಯಾಕೆ ನೀರು ಕುಡಿಬೇಕು ಅಂತ ಇವನು ದಬಾಯಿಸಿ ಬಲಾತ್ಕಾರ ಮಾಡಿ ತಾನೇ ನೀರು ಕುಡಿದ. ಸತ್ತಾಗಿ ಬಿದ್ದುಬಿಟ್ಟ. ಸತ್ತು ಬಿದ್ದ. ಸಹದೇವ ಬರಲಿಲ್ಲ ಅಂತ ನಕುಲ ಹೋದ. ಸಹದೇವನೂ ಇಲ್ಲ, ಜಿಂಕೆನೂ ಇಲ್ಲ, ಗಂಟು ಇಲ್ಲ. ಅವನಿಗೂ ಬಾಯಿ ಒಣಗಿತು. ಅದೇ ಸರೋವರಕ್ಕೆ ಹೋದ. ಅದೇ ಯಕ್ಷ ತಡೆದ. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನೀರು ಕುಡಿ, ಇಲ್ದಿದ್ರೆ ಇಲ್ಲ ಅಂತ. ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನಾನು ಕ್ಷತ್ರಿಯರು, ನಾವು ಹಾಗೆ ಕುಡಿತೀವಿ. ನೀರು ಕುಡಿದು ಯಾಕೆ ಕೊಡ್ಬೇಕು? ಇದಕ್ಕೆ ಹಂಗೆ ಯಾಕೆ ಕೊಡ್ಬೇಕು? ಸರಿ, ಬಲಾತ್ಕಾರ ಮಾಡಿ ನೀರು ಕುಡಿದ, ಸತ್ತು. ನಕುಲ ಸತ್ತು. ಅರ್ಜುನ ಹೋದ, ಅವನು ಸತ್ತು ಬಿದ್ದ. ಭೀಮ ಹೋದ, ಅವನಿಗೆಲ್ಲ ಗೊತ್ತಿದೆ ಬಲಾತ್ಕಾರ ಮಾಡಬಹುದಾಗಿತ್ತು, ಆದರೂ ಸತ್ತು ಬಿದ್ದ. ಸತ್ತ ಹಾಗೆ ಬಿದ್ದ. ಧರ್ಮರಾಜ ಬಂದ ಕೊನೆಗೆ. ಇವ್ರು ಯಾರು ಬರಲೇ ಇಲ್ವಲ್ಲ ಅಂತ ಧರ್ಮರಾಜ ಬಂದಾಗ ಜಿಂಕೆ ಸಿಗಲಿಲ್ಲ, ಇವ್ರು ಯಾರೂ ಸಿಗಲಿಲ್ಲ. ಸರೋವರ ಬಂತು, ಅಲ್ಲಿ ತಮ್ಮಂದರೆಲ್ಲ ಸತ್ತಿದ್ದಾರೆ. ನೀರು ಕುಡಿಯೋಣ ಅಂತ ಹೋದ. ಆ ಯಕ್ಷ ತಡೆದ. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನೀರು ಕುಡಿಬೇಕು. ಧರ್ಮರಾಜ ಸ್ವಲ್ಪ ಸಾತ್ವಿಕ, ಹಂಗೆಲ್ಲ ರೋಫ್ ಗಿಫ್ ಹಾಕೋದಿಲ್ಲ ಅವರು. ನೀರ್ಯಾಕೋ ಕುಡಿಬೇಕು ಅಂತ ರೋಫ್ ಹಾಕ್ತಾರೆ ಬೇರೆಯವರು. ಅವ್ರು ಹಾಕಲಿಲ್ಲ ಧರ್ಮರಾಜ. ಆಯ್ತಪ್ಪ, ಏನು ಪ್ರಶ್ನೆ ಕೇಳು ಹೇಳ್ತೀನಿ, ಆಮೇಲೆ ನೀರು ಕುಡಿತೀನಿ ಅಂತಂದ. ಸಾತ್ವಿಕರು ಹಂಗೆ, ಸೌಮ್ಯ ಸ್ವಭಾವ. ಅವನೇನೇನೋ ಪ್ರಶ್ನೆ ಕೇಳಿದ ಧರ್ಮದ ಬಗ್ಗೆ. ಬಹಳ ದೊಡ್ಡ ಕಥೆ ಅದು, ಯಕ್ಷ ಪ್ರಶ್ನೆ ಅಂತ. ಅದಕ್ಕೆಲ್ಲ ಧರ್ಮರಾಜ ಉತ್ತರ ಕೊಟ್ಟ. ನೀರು ಕುಡಿ ಅಂತಂದ. ನೀರು ಕುಡಿದ. ಸಂತೋಷ ಆಯಿತು ಧರ್ಮರಾಜನಿಗೆ. ನನ್ನ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟಿದ್ದಕ್ಕೆ ಸಂತೋಷ ಆಗಿದೆ. ನಿನಗೊಂದು ವರ ಕೊಡ್ತೇನೆ. ಈ ನಿನ್ನ ತಮ್ಮಂದರು 4 ಜನ ಸತ್ತು ಬಿದ್ದಿದ್ದಾರೆ, ಯಾರನ್ನಾದರೂ ಒಬ್ಬರನ್ನ ಎಬ್ಬಿಸ್ತೀನಿ. ಯಾರನ್ನ ಎಬ್ಬಿಸಲಿ ಹೇಳು ಅಂತ ಕೇಳಿ. ತಕ್ಷಣ ಹೇಳಿದ ಧರ್ಮರಾಜ, ನಕುಲ ಸಹದೇವರ ಪೈಕಿ ಒಬ್ಬರನ್ನ ಎಬ್ಬಿಸು ಅಂತ ಹೇಳಿ. ಯಕ್ಷನೇ ಕೇಳಿದ, ನಕುಲ ಸಹದೇವರಲ್ಲಿ ಒಬ್ಬರನ್ನ ಬದುಕಿಸಿದ್ರೆ ಅವ್ರನ್ನ ತಗೊಂಡು ಏನು ಮಾಡ್ತೀನಿ ನೀನು? ಒಬ್ಬ ಶೀಲವಂತ, ಇನ್ನೊಬ್ಬ ವಿನಯವಂತ. ಯುದ್ಧಕ್ಕೆ ಉಪಯೋಗ ಬೀಳೋದಿಲ್ಲ ಅವರು. ಅರ್ಜುನ ಆದರೆ ಯುದ್ಧ ಮಾಡ್ತಾನೆ. ಭೀಮಂತೂ ಎಲ್ಲ ಯುದ್ಧ ಮಾಡ್ತಾನೆ. ಬಿಲ್ಲು ಬಾಣ ಏನೂ ಬೇಕಾಗಿಲ್ಲ, ಹಾಗೆ ಹೊಡೆದಾಗ್ತಾನೆ. ಶತ್ರುಗಳು ಬಾಣ ಬಿಡ್ತಾ ಇದ್ರೆ ಭೀಮ ಬಿಲ್ಲು ಬಾಣ ಹಿಡ್ಕೋತಿದ್ದಿಲ್ಲ, ಸತ್ತ ಆನೆಗಳನ್ನು ಅಡ್ಡ ಹಿಡಿತಿದ್ದಂತೆ. ಎಷ್ಟು ಬೇಕಾದ್ರೆ ಬಿಡ್ರಿ ಬಾಣ ಅಂತ. ಆ ಸತ್ತ ಆನೆ ಅಡ್ಡ ಹಿಡಿದು ಅದು ಪೂರ್ತಿ ತೂತಾದ್ಮೇಲೆ ಅದನ್ನು ಅವ್ರ ಮೇಲೆ ಬಿಸಾಡಿ ಅವ್ರನ್ನೆಲ್ಲ ಸಾಯಿಸಿ ತಾನು ಬರ್ತಿದ್ದಂತೆ. ಅಂಥ ಭೀಮನ್ ಬದುಕಿಸಿದ್ರೆ ಲಾಭ ಇದೆ. ನಕುಲ ಸಹದೇವರನ್ನು ಕಟ್ಕೊಂಡು ಏನು ಮಾಡ್ತೀವಿ ಅಂತ ಕೇಳಿದ ಯಕ್ಷ. ಧರ್ಮರಾಜ ಹೇಳ್ತಾನೆ, ನನಗೆ ಸಹಾಯ ಮಾಡ್ತಾರೆ, ನನ್ನ ಹೊಡ ಹುಟ್ಟಿದವರು, ನಮ್ಮಮ್ಮನ ಮಕ್ಕಳು ಹೌದು. ಆದರೆ
ನಕುಲ ಸಹದೇವರು ಮಾದ್ರಿ ಮಕ್ಕಳು, ನಮ್ಮ ಚಿಕ್ಕಮ್ಮನ ಮಕ್ಕಳು. ನಮ್ಮ ತಾಯಿಗೆ ಕುಂತಿಗೆ ನಾನು ಉಳಿದಿದ್ದೇನೆ, ಮಾದ್ರಿಗಾದರೂ ಒಬ್ಬರು ಉಳಿಬೇಕಲ್ಲ. ಅವಳಿಗೆ ಸಮಾಧಾನ ಆಗ್ತದೆ, ಇಲ್ಲದಿದ್ದರೆ ಬೇಜಾರು ಮಾಡ್ಕೋತಾಳೆ. ಯಾಕೆ ಕುಂತಿಗೆ ನಾನಿದ್ದೇನೆ, ಮಾದ್ರಿಗೆ ಯಾರೂ ಇಲ್ಲ. ಆ ದೃಷ್ಟಿಯಿಂದ ನಾನು ಅವರಿಬ್ಬರಲ್ಲಿ ಒಬ್ಬರು ಬದುಕಿಸುತ್ತೇನೆ. ಇಂಥ ಮಲತಾಯಿ ಮೇಲೆ ಭಕ್ತಿ, ಇದು ಧರ್ಮ ಅಂದರೆ ಇದು. ಇಂಥ ವಿಶಾಲ ಮನೋಭಾವ ಇರಬೇಕು. ಧರ್ಮರಾಜ ಅದನ್ನು ತೋರಿಸಿದ. ಆಮೇಲೆ ಮಹಾಭಾರತ ಕಥೆ ಎಲ್ಲ ಮುಗಿದ ಮೇಲೆ ಸ್ವರ್ಗಾರೋಹಣ ಮಾಡಿದರು. ಒಬ್ಬೊಬ್ಬರದೇ ದೇಹ ಬಿದ್ದೋಯ್ತು. ಕೊನೆಗೆ ಧರ್ಮರಾಜ ಅವನೊಬ್ಬನೇ ಹೋಗ್ತಾ ಇದ್ದಾನೆ ಸ್ವರ್ಗಕ್ಕೆ. ದ್ರೌಪದಿ ದೇಹ ಬಿತ್ತು, ಸಹದೇವ, ನಕುಲ, ಅರ್ಜುನ ಎಲ್ಲರದ್ದು ಬಿತ್ತು. ಧರ್ಮರಾಜ ಒಬ್ಬ ಹೋಗ್ತಾ ಇದ್ದ. ಸ್ವರ್ಗಾರೋಹಣ ಅಂತ ಉತ್ತರಕ್ಕೆ ಹೋದರೆ ಸೀದಾ ಮಹಾಪ್ರಸ್ಥಾನ ಅಂತ ಉತ್ತರ ದಿಕ್ಕಿಗೆ ಹೋಗ್ತಾ ಇರಬೇಕಂತೆ. ಆಮೇಲೆ ಅದು ಸ್ವರ್ಗ ಸಿಗ್ತದೆ. ಮಹಾಪ್ರಸ್ಥಾನ ಅಂತ ಹೊರಟಿದ್ದಾನೆ. ಹೋಗುವಾಗ ಅಕಸ್ಮಾತ್ ನೋಡಿದ ಒಂದು ನಾಯಿ ಇವನನ್ನು ಹಿಂಬಾಲಿಸಿದ್ದು. ಒಂದು ನಾಯಿ ಬರ್ತಾ ಇತ್ತು. ನಾಯಿ ಎಲ್ಲೋ ಬಂತಲ್ಲ ಅಂತ ಅಂದ್ಕೊಂಡು ಹೋದ. ಇವನು ನಿಂತರೆ ನಾಯಿ ನಿಂತಿತು. ಇವನು ವಾಪಸ್ ಬಂದರೆ ನಾಯಿ ವಾಪಸ್ ಬಂತು. ಬಲಕ್ಕೆ ಹೋದರೆ ನಾಯಿ ಬಲಕ್ಕೆ, ಎಡಕ್ಕೆ ಹೋದರೆ ನಾಯಿನೂ ಎಡಕ್ಕೆ. ಆವಾಗ ಅನಿಸ್ತು, ನಾನು ಹೇಗೆ ಒಬ್ಬಂಟಿಗನಾಗಿದ್ದೇನೋ ಅದೇ ರೀತಿ ನಾಯಿ ಒಂಟಿ ಜೀವ ಆಗಿದೆ, ಅದಕ್ಕೆ ನನ್ನನ್ನು ಆಶ್ರಯಿಸಿ ಬಂದಿದೆ ಅಂತ ಅದರ ಮೇಲೆ ಕರುಣೆ ಬಂತು. ಆ ನಾಯಿ ಜೊತೆಗೆ ಹೋಗ್ತಾ ಇದ್ದ. ಅದು ಕೂಡ ಜೊತೆಗೇ ಬರ್ತಾ ಇತ್ತು. ಸ್ವಲ್ಪ ದೂರ ಹೋದ್ಮೇಲೆ ದೇವದೂತರು ವಿಮಾನ ತಂದರು. ಸ್ವರ್ಗ ಇನ್ನೂ ದೂರ ಇದೆ, ವಿಮಾನದಲ್ಲಿ ಕೂಡ ಕರ್ಕೊಂಡು ಹೋಗ್ತೇವೆ ಅಂತ ಧರ್ಮರಾಜನಿಗೆ ವಿಮಾನ ಬಂತು. ಧರ್ಮರಾಜ ಕೇಳಿದ್ದೇನು ಗೊತ್ತಾ ದೇವದೂತರನ್ನ, ನಾಯಿಗೆ ಪರ್ಮಿಷನ್ ಕೊಡ್ತೀರಾ ಅಂತ ಕೇಳಿದ್ರು. ನಾನು ಬರ್ತೀನಿ, ಬೇಕಾದರೆ ನಾಯಿಗೆ ವಿಮಾನದಲ್ಲಿ ಪರ್ಮಿಷನ್ ಕೊಡ್ತೀರಾ? ಇಲ್ಲ ಅಂದ್ರು. ನಾಯಿಗೆ ಪರ್ಮಿಷನ್ ಇಲ್ಲ, ನಮ್ಮ ಪುಷ್ಪಕ್ನಲ್ಲೇ ಇಲ್ಲ, ಅಲ್ಲೆಲ್ಲೇ ಇರ್ತದೆ. ನಾಯಿಗೆಲ್ಲ ಬರೋದಿಲ್ಲ, ವಿಮಾನದಲ್ಲಿ ಅವಕಾಶ ಇಲ್ಲ. ಹಾಗಾಗಿ ನಾನೂ ಬರೋದಿಲ್ಲ. ನಾನೂ ಬರೋದು ಯಾಕೆ ಅಂದರೆ ನಾನು ಒಂಟಿ ಜೀವ. ಈ ನಾಯಿ ಒಂಟಿ ಜೀವವಾಗಿ ನನ್ನ ಸ್ನೇಹ ಬಯಸಿ ನನ್ನ ಜೊತೆಗೆ ನನ್ನನ್ನು ಆಶ್ರಯಿಸಿ ಬರ್ತಾ ಇದೆ. ಇದಕ್ಕೆ ಕೈ ಕೊಟ್ಟು ನಾನು ಒಬ್ಬ ಬರಲ್ಲ. ಬಂದರೆ ನಾಯಿ ಜೊತೆಗೆ ಬರ್ತೀನಿ, ಇಲ್ದಿದ್ರೆ ನಾನು ನಡ್ಕೊಂಡೇ ಬರ್ತೀನಿ, ನಾಯಿನೂ ಹಾಗೆ ಬರ್ತೀನಿ. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಧರ್ಮರಾಜ ಏರ್ಲೇ ಇಲ್ಲ, ವಿಮಾನ ಏರ್ಲೇ ಇಲ್ಲ. ಕೊನೆಗೆ ಆ ವಿಮಾನ ತಂದಂಥ ದೇವದೂತರು ಹೇಳ್ತಾರೆ, ನಾಯಿನೂ ಕೂಡ ಅಲ್ಲಿ ಇಲ್ಲೇ ಇಲ್ಲ. ಯಮದೇವರು ಆ ನಾಯಿ ರೂಪದಲ್ಲಿ ಬಂದು ಧರ್ಮರಾಜನ ಪರೀಕ್ಷೆ ಮಾಡಿದ್ದು. ಇವನಿಗೆ ಪ್ರಾಣಿ ದಯೆ ಇದೆಯೋ ಇಲ್ವೋ. ಅಪ್ಪನ ಮಕ್ಕಳು ಮಾದ್ರಿ ಮಕ್ಕಳ ಮೇಲೆ ದಯೆ ಇತ್ತು, ಪ್ರಾಣಿಗಳ ಮೇಲೆ ಇದೆಯೋ ಇಲ್ಲೋ ಅಂತ ಪರೀಕ್ಷೆ ಮಾಡಲಿಕ್ಕೆ ಮತ್ತೆ ಯಮ ಬಂದಿದ್ದ. ಮೊದಲು ಕೂಡ ಜಿಂಕೆನೂ ಯಮದೇವರೇ, ಆ ರೀತಿ ಬಂದು ಯಕ್ಷನೂ ಯಮನೇ ಪರೀಕ್ಷೆ ಮಾಡಿದ್ದ. ಮಲತಾಯಿ ಮಕ್ಕಳ ಮೇಲೆ ದಯೆ ಇದೆಯೋ ಇಲ್ಲೋ ಅಂತ. ಅದನ್ನೂ ಧರ್ಮರಾಜ ತೋರಿಸಿದ. ಪ್ರಾಣಿಗಳ ಮೇಲೂ ದಯೆ ತೋರಿಸಿದ. ಇದು ಧರ್ಮ ಅಂದರೆ ಅಂತಂತಾರೆ. ಆಮೇಲೆ ನಾಯಿ ಮುಂದೆ ಹೋದ, ವಿಮಾನದಲ್ಲೇ ಹೋದ. ಅಲ್ಲಿ ಒಂದು ನರಕ, ಘೋರ ಗಾಢ ಅಂಧಕಾರ, ದುರ್ವಾಸನೆ, ಅಂಥ ನರಕ. ಅದನ್ನು ದಾಟಿ ಹೋಗ್ತಾ ಇದ್ದಾನೆ ದೇವದೂತರು ಧರ್ಮರಾಜನ ಕರ್ಕೊಂಡು. ಇದ್ದಕ್ಕಿದ್ದ ಹಾಗೆ ಭೀಮನ ಧ್ವನಿ ಕೇಳಿಸ್ತು. ಅಣ್ಣ, ಬಹಳ ದುಃಖ ಪಡ್ತಾ ಇದ್ದೀವಿ ಇಲ್ಲಿ ಕತ್ತಲೆಯಲ್ಲಿ, ಸ್ವಲ್ಪ ಹೊತ್ತು ನೀನಿದ್ರೆ ನಮಗೆ ಸಮಾಧಾನ. ದುಃಖದಲ್ಲಿದ್ದವರಿಗೆ ಯಾರಾದರೂ ಜೊತೆಗಿದ್ದರೆ ಸಮಾಧಾನ ಆಗ್ತದೆ. ಒಬ್ಬೊಟ್ಟಿಗೆನ್ನು ಬಿಟ್ಟು ಎಲ್ಲರೂ ಎಲ್ಲೆಲ್ಲೋ ತಿರುಗ್ತಾ ಹೋದರೆ ಅವನು ಅಳ್ತಾನೆ. ಪಾಪ ಜೊತೆಗಿರ್ಬೇಕು. ಇವರಿಗೆ ರೋಗ ಬರದೇ ಇದ್ದರೂ ಅವ್ರ ಜೊತೆಗೆ ಇರಬೇಕು, ಇದ್ದರೆ ಸಮಾಧಾನ. ಅವರೆಲ್ಲ ಕೇಳ್ಕೊಂಡ್ರು. ಅರ್ಜುನ ಅವರೆಲ್ಲ ಅಂಗಲಾಚಿ ಬೇಡಿದ್ರು, ಅಣ್ಣ ಧರ್ಮರಾಜ, ನಮ್ಮ ಜೊತೆಗೆ ಸ್ವಲ್ಪ ಹೊತ್ತಿರು, ನಮ್ಗೆ ಸಮಾಧಾನ ಆಗ್ತದೆ. ಇಲ್ಲಿ ಯಾರೂ ಇಲ್ಲ ನಮಗೆ, ನೀನಿದ್ರೆ ಸಾಕು. ಇಲ್ಲಿ ಕತ್ತಲೆ, ದುರ್ವಾಸನೆ, ನರಕ ಇದು. ಆಗ ಧರ್ಮರಾಜ ಹೇಳ್ತಾನೆ ದೇವದೂತರಿಗೆ, ನೀವು ಹೋಗ್ರಿ, ನಾ ಸ್ವರ್ಗಕ್ಕೆ ಬರೋದಿಲ್ಲ, ನರಕದಲ್ಲೇ ಇರ್ತೇನೆ ಅಂದ್ಬಿಟ್ಟು. ಯಾಕೆಂದ್ರೆ ಇಂಥ ನರಕ, ಇಷ್ಟು ದುರ್ವಾಸನೆ, ದುರ್ಗಂಧ ಎಲ್ಲ ಇದ್ರೂ ಕೂಡ ನನ್ನ ತಮ್ಮಂದರು ನನ್ನನ್ನು ಬೇಡಿ ಕರಿತಾ ಇದ್ದಾರೆ, ನಾನು ಬಿಟ್ಟು ಹೋಗಬೇಡ ಅಂತ. ಅವ್ರನ್ನ ಹೇಗೆ ಬಿಟ್ಟು ಬರಲಿಲ್ಲ? ಒಬ್ಬ ನನಗೆ ಆಶ್ರಯ ಬೇಕು ಅಂತ ಬೇಡಿದಾಗ ನಾನು ಬಿಟ್ಟು ಬರೋದಿಲ್ಲ, ನನ್ನ ಕ್ಲೇಶ ಆದರೂ ನಾನಿಲ್ಲೇ ಇರ್ತೀನಿ ಅಂತ. ಮತ್ತೆ ದೇವದೂತರು ಹೇಳಿದರು, ಅದಲ್ಲೇ ನರಕ ಇಲ್ಲ, ಏನಿಲ್ಲ, ಭೀಮ ಇಲ್ಲ, ಯಾವುದೂ ಇಲ್ಲ, ಪರೀಕ್ಷೆ. ಇದೆಲ್ಲ ಒಂದು ದಿವ್ಯ ತೋರಿಸಿ, ಒಂದು ದೃಶ್ಯ ತೋರಿಸಿ ಪರೀಕ್ಷೆ ಮಾಡಿದ್ರು. ಅದರಲ್ಲೂ ಗೆದ್ದ. ಒಡ ಹುಟ್ಟಿದ ಅವರಲ್ಲದೆ ಇದ್ದರೂ ಮಾದ್ರಿ ಮಕ್ಕಳ ಮೇಲೂ ದಯೆ, ಪ್ರಾಣಿಗಳ ಮೇಲೂ ದಯೆ. ಅಂಥ ಘೋರವಾದ ನರಕದಲ್ಲಿಯೂ ಕೂಡ ತನ್ನ ಕ್ಲೇಶ ಆದರೂ ಪರವಾಗಿಲ್ಲ, ಇನ್ನೊಬ್ಬರು ಅವರಿಗೆ ಸಮಾಧಾನ ಆಗೋದಾದ್ರೆ ನಾನು ಕ್ಲೇಶ ಅನುಭವಿಸ್ತೀನಿ ಅಂತ ಅನುಭವಿಸಿದವನು. ಇದು ಧರ್ಮರಾಜನ ಕಥೆ ಬಂದಾಗೆಲ್ಲ ಈ ರೀತಿ ಧರ್ಮವನ್ನು ನಾವು ಕಂಡುಕೊಳ್ಬೇಕು. ಇದೇ ಮಹಾಭಾರತದ ಸಂದೇಶ ಅಂತ ಆಚಾರ್ಯರು ಪರಮೋಪಕಾರ ಮಾಡಿ
ಇವುಗಳನ್ನೆಲ್ಲ ಒತ್ತು ಕೊಟ್ಟು ಎತ್ತಿ ತಿಳಿಸ್ತಾ ಇದ್ದಾರೆ ತಮ್ಮ ಗ್ರಂಥಗಳಲ್ಲಿ. ಇದೊಂದೇ ಅಂತಲ್ಲ, ಹೀಗೆ ಮಹಾಭಾರತದಲ್ಲಿ ಬೇಕಾದಷ್ಟು ನಿರ್ಣಯ ಕೊಟ್ಟು ನಾವು ಹೇಗೆ ಬದುಕಬೇಕು, ಯಾವ ರೀತಿ ನಮ್ಮ ಜೀವನ ಇರಬೇಕು ಅದನ್ನು ಮಾರ್ಗದರ್ಶನ ಮಾಡಿದ್ದಾರೆ. ಬೇರೆ ಬೇರೆ ಗ್ರಂಥಗಳು, ಶಾಸ್ತ್ರ ಗ್ರಂಥಗಳು, ವಿಷ್ಣುವಿನ ತತ್ವ ಹೇಳುವಂತಹ ಗ್ರಂಥಗಳು ಎಲ್ಲ ರಚನೆ ಮಾಡಿ ಮಹೋಪಕಾರ ಮಾಡಿದ್ದಾರೆ. ಇಲ್ಲಿ ಇವತ್ತು ಮಾಧ್ವ ಯುವಕ ಸಂಘ, ಅನೇಕ ಯುವಕರಿದ್ದೀರಿ, ಮುಂದಿನ ಪೀಳಿಗೆಯವರು ನೀವೇ. ಮಧ್ವಾಚಾರ್ಯರ ಶಾಸ್ತ್ರವೆಲ್ಲ ಬುದ್ಧಿವಂತರು ಇರ್ತೀರಿ. ಇಂಥಲ್ಲೆಲ್ಲ ಬಂದು ಇಂಜಿನಿಯರಿಂಗು, ಡಾಕ್ಟ್ರು ಎಲ್ಲ ಆಗುವವರು ಬಹಳ ಬುದ್ಧಿವಂತರು ಇರ್ತಾರೆ. ಅದೇ ಬುದ್ಧಿಯನ್ನು ಸ್ವಲ್ಪ ಶಾಸ್ತ್ರದ ಕಡೆ ಹಾಕಿಬಿಟ್ರೆ, ಚೂರು ಅವಲೋಕನ ಮಾಡಿದರೆ ನಮಗಿಂತೂ ಹೆಚ್ಚು ಸಮರ್ಥನೆ ಮಾಡುವವರು ನೀವಾಗ್ತೀರಿ. ಯಾಕೆಂತಂದರೆ ನಾವು ಈ ಲೌಕಿಕ ವಿದ್ಯೆ ಓದಿ ಅಷ್ಟು ಬುದ್ಧಿ ಇರೋದಿಲ್ಲ. ಮಂತ್ರಗಿಂತರ ಕಲ್ತಿರ್ತಾರೆ. ಆದರೆ ಲೌಕಿಕ ಇದನ್ನೆಲ್ಲ ಸೈನ್ಸು, ಮ್ಯಾಥಮೆಟಿಕ್ಸು, ಇಂಜಿನಿಯರಿಂಗು, ಡಾಕ್ಟ್ರು ಓದೋದು ಇದೆಲ್ಲ ಎಷ್ಟು ಕಠಿಣ. ಅದರಲ್ಲಿ ಅಷ್ಟು ಬುದ್ಧಿವಂತರಾದರಿಗೆ ಮಾತ್ರ ಸಾಧ್ಯ. ಅಂಥವರು ದ್ವೈತ ಓದಬೇಕು. ಇಂಗ್ಲೀಷ್ ಬರ್ತಿರ್ತದೆ, ಇಂಗ್ಲೀಷ್ನಲ್ಲಿ ಬೇರೆಯವರಿಗೆ ಹೇಳಬೇಕು, ಬೇರೆ ರಾಜ್ಯದವರಿಗೆ ಹೇಳಬೇಕು. ಇವತ್ತು ಮಧ್ವ ಸಿದ್ಧಾಂತ ಕರ್ನಾಟಕದಲ್ಲಿದೆ, ಬೇರೆ ರಾಜ್ಯಗಳಲ್ಲಿ ಬಹಳ ಕಡಿಮೆ. ಯಾಕೆಂದರೆ ಎಲ್ಲ ವಿದ್ಯಾಪೀಠಗಳು ಬೆಂಗಳೂರಿನಲ್ಲೇ ಇರೋದು, ಕರ್ನಾಟಕದಲ್ಲೇ ಇರೋದು. ಇಲ್ಲಿಂದ ಬೇರೆ ಕಡೆ ಹೋಗಿ ಪ್ರಚಾರ ಮಾಡೋಣ ಅಂದರೆ ಇಂಗ್ಲೀಷ್ ಬರೋದಿಲ್ಲ. ಅಲ್ಲಿದ್ದವರಿಗೆ ಕನ್ನಡದಲ್ಲಿ ಹೇಳೋಣ ಅಂದರೆ ಅವರಿಗೆ ಕನ್ನಡ ಬರಲ್ಲ. ಆಂಧ್ರದಲ್ಲಿ ಎಷ್ಟು ಜನ ಮಾಧ್ವರಿದ್ದಾರೆ, ತಮಿಳುನಾಡು, ಕೇರಳ, ಅಲ್ಲೆಲ್ಲ ಬುದ್ಧಿವಂತರಿದ್ದಾರೆ, ಫಿಲಾಸಫಿ ತಿಳ್ಕೊಳ್ಬೇಕು ಅಂತ ಅನ್ನುವರಿದ್ದಾರೆ. ಅವರಿಗೆ ಇಲ್ಲಿಯವರು ಹೋಗಿ ಪಂಡಿತರು, ಗುರುಕುಲ ವಾಸ ಮಾಡಿದವರು ಹೋಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಂಗ್ಲಿಷ್ ಭಾಷೆ ಇದನ್ನೆಲ್ಲ ಬಲ್ಲವರು ಇದನ್ನ ಆಚಾರ್ಯರ ಶಾಸ್ತ್ರ ಮೇಲ್ಮೇಲೆ ಪ್ರಮೇಯ ಏನಿದೆ ಅಂತ ಅಷ್ಟನ್ನಾದರೂ ಕಲಿತರೆ, ಅದಕ್ಕಾಗಿ ಇಂಥ ಸಂಘಗಳಿರೋದು. ಆಚಾರ್ಯ ಹೇಳುವವರು ಇಲ್ಲ, ವಿಷ್ಣು ಸಹಸ್ರನಾಮ ಹೇಳ್ಕೊಡುವವರು ಇಲ್ಲ. ಅಂಥ ಪ್ರಸಂಗ ಇದೆ. ಉಪನಯನ ಮಾಡಬೇಕು ಮಕ್ಕಳಿಗೆ ಸಕಾಲದಲ್ಲಿ ಅಂತ ಅವರಿಗಿದೆ, ಆದರೆ ಮಾಡಿ ಅಂತ ಹೇಳೋರಿಲ್ಲ, ಮಾಡಿಸೋರಿಲ್ಲ. ಉಪನಯನ ಮಾಡಿಸೋರು ಮಾಡಿಸಿ ತಮ್ಮ ಊರಿಗೆ ಹೋದರೂ ಕೂಡ ಮುಂದೆ ಸಂಧ್ಯಾವಂದನೆ ಮಾಡಿಸೋರಿಲ್ಲ. ಯಾಕೆ? ಅಪ್ಪಂದರಿಗೆ ಬರ್ತಿರೋದಿಲ್ಲ, ಅದು ಬೇರೆ ಊರು. ಇಂಥ ಪ್ರಸಂಗ ಬಂದಿದೆ ಇವಾಗ. ಮಧ್ವಾಚಾರ್ಯರು ಆಸೇತು ಹಿಮಾಚಲ ಸಂಚಾರ ಮಾಡಿದವರು. ಆಮೇಲೆ ಮಾಡಿದ್ದು ಅಂದರೆ ಇಬ್ಬರು ಮಾಡಿದ್ದಾರೆ. ವಾದಿರಾಜ ಸ್ವಾಮಿಗಳು ಗುಜರಾತಿಗೆ ಹೋಗಿ ಅಲ್ಲೆಲ್ಲ ತತ್ವ ಪ್ರಚಾರ ಮಾಡಿದರು, ಗುಜರಾತ್ ಕಡೆ. ವ್ಯಾಸರಾಜ ಸ್ವಾಮಿಗಳು ಬಂಗಾಲ ಆ ಕಡೆ ಹೋಗಿ ಈ ಚೈತನ್ಯ ಪಂಥ ಅಂತ ಇದೆಯಲ್ಲ, ಅವರೆಲ್ಲ ಒಂದು ರೀತಿ ಮಾಧ್ವ ಸಿದ್ಧಾಂತನೇ ಅವರದ್ದು. ಸ್ವಲ್ಪ ಈ ನಾನಾ ಊರ್ಧ್ವ ಪುಂಡ್ರನೇ ಹಾಕ್ತಾರೆ, ಅಕ್ಷತೆ ಅಂಗಾರ ಮಾತ್ರ ಇರೋದಿಲ್ಲ ಅಷ್ಟೇ ಹೊರತು ಊರ್ಧ್ವ ಪುಂಡ್ರನ್ನೇ ಧರಿಸ್ತಾರೆ. ಅದು ಅಲ್ಲ ವ್ಯಾಸರಾಜರ ಕ್ರಾಂತಿ. ವ್ಯಾಸರಾಜರು ಹೋಗಿ ಅವರಿಗೆ ಅದನ್ನೆಲ್ಲ ಬೋಧನೆ ಮಾಡಿ ಪರಿವರ್ತನೆ ಮಾಡಿ ಬಂದವರು ಇವತ್ತಿಗೂ ಕೂಡ ಇದ್ದಾರೆ. ಗುಜರಾತ್ನಲ್ಲಿಯೂ ಇದ್ದಾರೆ, ಇಲ್ಲಿಯೂ ಇದ್ದಾರೆ. ಅವರಿಗೆ ಸ್ವಲ್ಪ ಬೋಧನೆ ಮಾಡುವವರು ಬೇಕು. ಇವೆಲ್ಲ ಯುವಕರು ಅಂಥ ರೀತಿಯಲ್ಲಿ ಇನ್ನೊಬ್ಬರಿಗೆ ಬೋಧನೆ ಮಾಡಿ ಇಲ್ಲೆಲ್ಲ ನೋಡಿದ್ದೀವಿ ನಾವು ಹಿಂದೆ. ಪ್ರಭಂಜನಾಚಾರ್ಯರು ಓದಿದ ಜಾಗ ಇದು, ಒಳ್ಳೆ ವಿದ್ವಾಂಸರಾಗಿ ಇಲ್ಲೇ ಇದ್ದು ಎಲ್ಲ ಅವರು ಸೈನ್ಸ್ ಅಧ್ಯಯನ ಮಾಡಿದವರು. BSc ಓದ್ತಾ ಇದ್ದರು. ನಾನು ಇಲ್ಲಿ ಬಂದಾಗ ಒಂದ್ಸಲ ಅವರನ್ನು ನೋಡಲಿಕ್ಕೆ ಬಂದಿದ್ದೆ. BSc ಓದ್ತಾ ಇದ್ರು, ಅದ್ರ ಜೊತೆಗೆ ಸಂಸ್ಕೃತ ಓದಿ ಆಮೇಲೆ ಸಂಸ್ಕೃತ ಪಂಡಿತರೇ ಆಗಿ ಮಾಧ್ವ ಸಿದ್ಧಾಂತ ಪ್ರಚಾರ ಮಾಡೋದಕ್ಕೇ ಮೀಸಲಾದರು. SR ಪಾಂಡುರಂಗಿ ಅಂತ ಒಬ್ರು ಇದ್ರು. ಅವರೆಲ್ಲ ಇಲ್ಲಿಯೇ ಈ ವಿದ್ಯಾರ್ಥಿಗಳೇ. ಈ ಸಂಸ್ಥೆ ಕೀರ್ತಿ ಅಂಥವರು ಆ ಕೆಲಸ ಮಾಡಿದ್ದರಿಂದ ಮಾಡಿದ್ರು. ಇದೇ ರೀತಿ ಇಂಥವರು ಇಲ್ಲಿ ಓದಿ ಹೋದವರು ಅಂತ ಬೋರ್ಡ್ ಹಾಕುವ ಹಾಗೆ ಆಗಬೇಕು. ಯೂನಿವರ್ಸಿಟಿಯಲ್ಲಿ ಸಂಸ್ಕೃತ ಡಿಪಾರ್ಟ್ಮೆಂಟ್ನಲ್ಲಿ ಕೆಲವರದ್ದು ಬೋರ್ಡ್ ಹಾಕಿದ್ದಾರೆ ವಿದ್ಯಾರ್ಥಿಗಳದ್ದು. ಇಂಥ ಇಶ್ಯೂಲಿ ಇವರು ಫಸ್ಟ್ ರ್ಯಾಂಕ್ ಬಂದಿದ್ದರು ನಮ್ಮ ಯೂನಿವರ್ಸಿಟಿಯಲ್ಲಿ ಅಂತ ಬೋರ್ಡ್ ಹಾಕಿದ್ದಾರೆ. ಅವರು ಎಲ್ಲೋ MGM ಕಾಲೇಜು ಅಲ್ಲಿ ಮಣಿಪಾಲಲ್ಲಿ ಉಡುಪಿ ಹತ್ರ MGM ಕಾಲೇಜಿನಲ್ಲಿ ಓದಿ ಬಂದಿದ್ದರು. ಇಲ್ಲಿ ಡಿಗ್ರಿ ಪೋಸ್ಟ್ ಗ್ರಾಜ್ಯುಯೇಟ್ ಮಾಡಿಕೊಂಡು ಅಲ್ಲಿ ಪ್ರಿನ್ಸಿಪಾಲಿಗೆ ಬರೆದ್ರಂತೆ, ನಿಮ್ಮ ಕಾಲೇಜಿನಲ್ಲಿ ಡಿಗ್ರಿ ಓದಿ ನಾನು ಈಗ ಇಲ್ಲಿ ಬಂದು ಮಾಸ್ಟರ್ ಡಿಗ್ರಿನೂ ಮಾಡಿದ್ದೀನಿ, ಇದು ಸಕ್ಸಸ್ಫುಲ್ ಆಗಿ ಪಾಸ್ ಆಗಿದ್ದೇನೆ ಅಂತ ಬರೆದ್ರೆ ಆ ಲೆಟರ್ನ ಅವರು ನೋಟಿಸ್ ಬೋರ್ಡ್ನಲ್ಲಿ ಹಾಕಿದ್ರಂತೆ. ನಮ್ಮ ಕಾಲೇಜಿನ ಒಬ್ಬ ವಿದ್ಯಾರ್ಥಿ ಪೋಸ್ಟ್ ಗ್ರಾಜ್ಯುಯೇಟ್ ಓದಿ ನಮ್ಗೆ ಹೆಮ್ಮೆಯಿಂದ ಕೃತಜ್ಞತೆ ಇಟ್ಟುಕೊಂಡು ಒಂದು ಪತ್ರ ಬರೆದಿದ್ದಾನೆ ಅಂತ ಆ ಪತ್ರವನ್ನೇ ನೋಟಿಸ್ ಬೋರ್ಡಲ್ಲಿ ಹಾಕಿದ್ರಂತೆ. ಎಲ್ಲರೂ ನೋಡಿರ್ಬೇಕು. ಆ ರೀತಿ ಸಂಸ್ಥೆಗೆ ಕೀರ್ತಿ ಬರೋ ಹಾಗೆ ಆಗಬೇಕಾದ್ರೆ ಮುಂದೆ ಸಿದ್ಧಾಂತ ಪ್ರಚಾರ, ಮಂತ್ರ ತಂತ್ರಗಳ ಪಾಠ ಕಲಿಯೋದೆಷ್ಟು ಮುಖ್ಯವೋ ಅಷ್ಟು ಇನ್ನೊಬ್ಬರಿಗೆ ಹೇಳಿಕೊಟ್ಟು ಪರಿವರ್ತನೆ ಮಾಡೋದು ಅಷ್ಟೇ ಮುಖ್ಯ.
ಪ್ರಹ್ಲಾದ ತಾನು ಭಕ್ತನಾಗಿದ್ದ, ಎಲ್ಲ ದೈತ್ಯ ಬಾಲಕರನ್ನು ಕೂಡ ಭಕ್ತರನ್ನಾಗಿ ಪರಿವರ್ತನೆ ಮಾಡಿದ. ಅಂತಹ ಶಕ್ತಿ ಇತ್ತು. ಆ ರೀತಿ ಶಕ್ತಿ ದೇವರು ಕೊಡಲಿ. ಹೆಚ್ಚೆಚ್ಚು ಮಾಧ್ವ ಸಿದ್ಧಾಂತ ಪ್ರಚಾರ ಆಗಲಿ ಅನ್ನೋ ದೃಷ್ಟಿಯಿಂದಲೇ ಹಿಂದಿನವರೆಲ್ಲ ಈ ಸಂಸ್ಥೆಯನ್ನು ಮಾಡಿದ್ದಾರೆ. ಈಗ ಹೆಚ್ಚು ಪರಿಚಯ ಇಲ್ಲ. ನಮ್ಮ ಡಾಕ್ಟರ್ದೊಬ್ಬರದ್ದು ಪರಿಚಯ, MRV ಪ್ರಸಾದ್ ಅವರು. ಬಹಳ ಶಿಸ್ತುಬದ್ಧವಾಗಿ, ಬಹಳ ಕ್ಲೀನ್, ಸ್ವಚ್ಛತೆ ಮತ್ತು ಸ್ವಭಾವ ಸಂಯಮ ಇದೆಲ್ಲ ಇಟ್ಟುಕೊಂಡು ಬಹಳ ಚೆನ್ನಾಗಿ ವಿದ್ಯಾರ್ಥಿಗಳು ಮಾಡಿದ್ದು ನೋಡಿ ಸಂತೋಷ ಆಯಿತು. ನಮ್ಮ ಸಿಬ್ಬಂದಿಯವರಿಗೂ ಹೇಳಿದೆ, ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ ಸ್ವಚ್ಛತೆ ಕಲೀರಿ, ನಮ್ಮ ದೇವಸ್ಥಾನ ಎಲ್ಲ ಹೇಗಿರಬೇಕು ಅನ್ನೋದಕ್ಕೆ ಇದು ಮಾದರಿ ಆಗಬೇಕು. ಬೇಕಾದಷ್ಟು ಮಾಧ್ಯಮ ಹಾಸ್ಟೆಲ್ಗಳಿದೆ, ನೋಡಿ ಈ ರೀತಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ಮಾದರಿ ಇದು. ಅಂತಹ ರೀತಿ ಬಹಳ ಸ್ವಚ್ಛವಾಗಿ ಶಿಸ್ತುಬದ್ಧವಾಗಿ ವಿದ್ಯಾರ್ಥಿಗಳು ಕೂಡೋದು, ಯಾವುದೇ ರೀತಿ ಮಾತುಕತೆ ಮಧ್ಯದಲ್ಲಿ ಆಡದೇನೆ. ಸಾಧಾರಣ ಉಂಟು, ಒಂದು ಗಾದೆ ಹೇಳ್ತಾರೆ, 2 ಜಡೆ ಸೇರಬಾರ್ದು, 2 ಜುಟ್ಟು ಸೇರಬಾರ್ದು ಅಂತ. 2 ಜಡೆ ಸೇರಿದ್ರೆ ಹರಟೆ ಶುರುವಾಗೇ ಆಗ್ತದೆ, 2 ಜುಟ್ಟು ಸೇರಿದ್ರೂ ಮಾತುಕತೆ ಶುರುವಾಗ್ತದೆ. ಇಲ್ಲಿ ಅಷ್ಟು ಜನ ಇದ್ದರೂ ಕೂಡ ಪಿನ್ ಡ್ರಾಪ್ ಸೈಲೆನ್ಸ್ನಿಂದ ನೀವು ಪೂಜೆ ನೋಡಿದ್ದೀರಿ, ಉಪನ್ಯಾಸ ಕೇಳಿದ್ದೀರಿ. ಇಂಥ ಶಿಸ್ತು ಸಂಯಮ ಜೀವನದಲ್ಲಿ ಮುಂದುವರಿಸಿಕೊಂಡು ಯಾವಾಗಲೂ ಇರಬೇಕಿದು. ನಮ್ಮ ಸ್ವಾಮಿಗಳು ಹೇಳ್ತಿದ್ರು, ಯಾವುದೋ ಒಂದು ಸಂದರ್ಭದಲ್ಲಿ ಸರಿಯಾಗಿದ್ದರೆ ಸಾಲದಂತ. ಕೆಟ್ಟು ಹೋದ ಗಡಿಯಾರ ದಿನಕ್ಕೆ 2 ಸಲ ಸರಿಯಾಗಿ ಟೈಮ್ ತೋರಿಸ್ತೀವಿ. ಕೆಟ್ಟು ಹೋಗಿರ್ತದೆ ಗಡಿಯಾರ, ಕೆಟ್ಟು ಹೋಗಿದೆ, ಆದರೂ 2 ಸಲ ಸರಿಯಾಗಿ ತೋರಿಸ್ತೀವಿ. 10 ಗಂಟೆ ಗಡಿಯಾರ ನಿಂತಿದೆ ಅಂತ ಇಟ್ಟುಕೊಳ್ಳಿ, ಬೆಳಿಗ್ಗೆ 10 ಗಂಟೆ ಹೊತ್ತಿಗೆ ಸರಿಯಾಗಿ ತೋರಿಸ್ತೀವಿ, ರಾತ್ರಿ 10 ಗಂಟೆಗೆ ಮತ್ತೆ ಸರಿಯಾಗಿ ತೋರಿಸ್ತೀವಿ. ಕೆಟ್ಟು ಹೋದರೂ 2 ಹೊತ್ತು ಸರಿ ಇರ್ತದೆ. ಅದು ಹಾಗಾಗಬಾರ್ದು, ಯಾವಾಗಲೂ ನಡೆದ ಗಡಿಯಾರ ಆಗಬೇಕು. ಇಲ್ಲಿದ್ದಾಗ ಮಾತ್ರ ಅಂತ ಅಲ್ಲದೇನೆ, ಇಲ್ಲಿದ್ದಾಗಲೂ ಇರಬೇಕು, ಮುಂದೆ ಹೋದಾಗಲೂ ಕೂಡ ಮನೆಯನ್ನೇ ಪರಿವರ್ತನೆ ಮಾಡಬೇಕು. ಮನೆಯನ್ನೇ ಪರಿವರ್ತನೆ ಮಾಡಬೇಕು. ಮನೆಯಲ್ಲಿ ಇಂಥ ವಾತಾವರಣ ಇರೋದಿಲ್ಲ. ನಮ್ಮ ಹುಡುಗ ಹೋಗಿ ಬಂದು ಮನೆಯನ್ನೇ ಬದಲಾಯಿಸಿದ ಅಂತನ್ನೋ ರೀತಿಯಲ್ಲಿ ತಂದೆ ತಾಯಿಗಳಿಗೆ ಹೆಮ್ಮೆ ಆಗುವ ಹಾಗೆ ಇರಬೇಕು. ಮತ್ತು ಬೇರೆಯವರನ್ನು ಜೊತೆಗೂಡಿಸ್ಕೊಂಡು ಅವ್ರನ್ನೆಲ್ಲ ಬದಲಾವಣೆ ಮಾಡುವಂಥ ರೀತಿಯ ಶಕ್ತಿಯನ್ನು ದೇವರು ಕೊಡಲಿ ಅಂತ ಹೇಳಿ ಕೃಷ್ಣ ಅರ್ಪಣೆ.